Hello everyone, welcome to Sarita Current Affairs YouTube channel. ಸೊ ಎಕ್ಸಾಮ್ಗೆ 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಈ ಒಂದು ಸರಣಿನ ಮುಂದುವರಿಸೋಣ. ಹಿಂದಿನ ಒಂದು ಸರಣಿಯಲ್ಲಿ ಕರ್ನಾಟಕ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸರಣಿ. ಸೊ ತುಂಬಾ ಜನ ಕಾಮೆಂಟ್ ಹಾಕಿದ್ದೀರಾ, ಮೇಡಮ್ ಸೈಡ್ ನಿಂತ್ಕೊಂಡು ಪಾಠ ಮಾಡಿ ಅಂತ. PDF ಕೊಡ್ತಿದೀವಿ, ಡೋಂಟ್ ವರಿ. ಓಕೆ, ಯು ಕ್ಯಾನ್ ಗೋ ಥ್ರೂ ದ PDF. ಸೊ ಅದು ಟೆಲಿಗ್ರಾಮ್ ಚಾನೆಲ್ ಅಲ್ಲೂ ಲಭ್ಯ ಇದೆ. ಸರಿತಾ ಕರೆಂಟ್ ಅಫೇರ್ಸ್ ಅಂತ ಟೆಲಿಗ್ರಾಮ್ ಚಾನೆಲ್ ಇದೆ. ಅದರ ಜೊತೆಗೆ ಈ ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಟಾಪಿಕ್, ಇಸ್ರೇಲ್ ಇರಾನ್ ಯುದ್ಧ. ಒಂದಲ್ಲ ಒಂದ್ ರೀತಿ ಕ್ವಶನ್ ಬರುತ್ತೆ. ಇದೊಂದು ಜಾಗತಿಕ ವಿದ್ಯಮಾನ. ನೋಡಿ, ಇರಾನ್ ವಿರುದ್ಧ ಇಸ್ರೇಲ್ ಮತ್ತೆ US ಯುದ್ಧ ಸಾರಿದ್ರು. ಯಾಕೆ? ಸೊ ಯುರೇನಿಯಂ ಅನ್ನ ಎನ್ರಿಚ್ ಮಾಡ್ತಾ ಇದೆ, ಒಂದು ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡ್ತಿದೆ. ಯಾವ್ದು? ಜಾಕ್ಪೋ ಅಗ್ರಿಮೆಂಟ್. ಸೊ ಜಾಕ್ಪೋ ಅಂತಂದ್ರೆ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ. ಇದು 2015ರಲ್ಲಿ ಸಹಿ ಮಾಡಿದ್ರು. ಯಾರ್ಯಾರು ಸಹಿ ಮಾಡಿದ್ದು ಅಂದ್ರೆ, ಈ ಕಡೆ P5+1 ರಾಷ್ಟ್ರಗಳು. P5 ಅಂದ್ರೆ ಪರ್ಮನೆಂಟ್ 5 ಗೊತ್ತಿದೆಯಲ್ಲ ನಿಮ್ಗೆ. ರಷ್ಯಾ, ಫ್ರಾನ್ಸು, US ಮತ್ತೆ UK, ಅದರ ಜೊತೆಗೆ ಚೈನಾ. ಈ P5 ನೇಷನ್ಸ್ +1 ಯಾವುದು? ಜರ್ಮನಿ. ಈ 5 ರಾಷ್ಟ್ರಗಳು +1. ಮತ್ತೆ ಈ ಕಡೆಗೆ ಇರಾನ್. ಇವರು ಈ ಒಪ್ಪಂದ ಮಾಡ್ಕೊಂಡಿದ್ರು. ಏನಂತ? ಈ ನ್ಯೂಕ್ಲಿಯರ್ ಯುರೇನಿಯಂ ಏನಿದೆಯಲ್ಲ, ಅದನ್ನ ಎನ್ರಿಚ್ ಮಾಡಕ್ ಹೋಗಲ್ಲ, ವೆಪನ್ ಗ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ, ಅದರಿಂದ ಶಸ್ತ್ರಾಸ್ತ್ರಗಳನ್ನ ಅಥವಾ ಅಣ್ವಸ್ತ್ರಗಳನ್ನ ತಯಾರಿಸಲ್ಲ, ನಾಗರಿಕ ಬಳಕೆಗೆ ಬಳಸ್ಕೋತೀವಿ, ವಿಲ್ ಯೂಸ್ ಇಟ್ ಫಾರ್ ಸಿವಿಲಿಯನ್ ಪರ್ಪಸ್ ಅಂತ. ಈ ಒಂದು ಒಪ್ಪಂದವನ್ನ ಉಲ್ಲಂಘನೆ ಮಾಡಿದಿರಾ ಅನ್ಬಿಟ್ಟು ಸೊ ಆಪರೇಷನ್ ಮಿಡ್ರೈಟ್ ಹ್ಯಾಮರ್ ಅಂತ ಅಮೆರಿಕದೊಂದು ಡಿಕ್ಲೇರ್ ಮಾಡ್ತಾನೆ. ಟ್ರೂ ಪ್ರಾಮಿಸ್ 3 ಅಂತ ಇವ್ರದು, ಯಾರು? ಇರಾನು. ಸೊ ಇವ್ರ ಆಪರೇಷನ್ ಬಂದು ಇಸ್ರೇಲ್ದು. ಓಕೆ, ಸೊ ರೈಸಿಂಗ್ ಲಯನ್ ಅಂತ. ಸೊ ಇಸ್ರೇಲ್ದು ಆಪರೇಷನ್ ರೈಸಿಂಗ್ ಲಯನ್, ಸೊ ಇರಾನ್ದು ಅದಕ್ಕೆ ವಿರುದ್ಧವಾಗಿ ಟ್ರೂ ಪ್ರಾಮಿಸ್ 3 ಅಂತ. ಮಧ್ಯದಲ್ಲಿ ಇವನು US ಬರ್ತಾನೆ, ಮಿಡ್ ನೈಟ್ ಹ್ಯಾಮರ್ ಅಂತ. ಓಕೆ, ಆಪರೇಷನ್ಸ್ ಅನ್ನ ನೋಡ್ಕೋಬೇಕು. ಅದರ ಜೊತೆಗೆ ಸೊ ಈ ಅಗ್ರಿಮೆಂಟ್ ತುಂಬಾ ಇಂಪಾರ್ಟೆಂಟ್. ಜಾಕ್ಪೋ ಅಗ್ರಿಮೆಂಟ್ ಯಾವಾಗ ಸಹಿ ಹಾಕಿದ್ದು, ಯಾರ ನಡುವೆ ಸಹಿ ಹಾಕಿದ್ದು? ಯಾಕಂದ್ರೆ ಇಲ್ಲಿಂದ ಇದು ಉಲ್ಲಂಘನೆ ಆಗಿದೆ ಅಂತಾನೆ ಯುದ್ಧ ಘೋಷಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಆಕ್ಚುಲಿ ಅದು ಹಿಡನ್ ಅಜೆಂಡಾ ಬೇರೆ ಇದೆ. ಮಿಲಿಟರಿ ಟ್ರೂಪ್ಸ್ ಇದಾರೆ, ಹೌತೀಸು, ಓಕೆ, ಹೆಜ್ಬೊಲ್ಲಾ. ಓಕೆ, ಇದನ್ನ ನೋಡೋಣ. ಹಮಾಸ್, ಇವರೆಲ್ಲ ಯಾವ್ಯಾವ ದೇಶದವರು ಅಂತ, ಬಂಡುಕೋರರು ಅಂತ ಹೇಳ್ತೀವಲ್ಲ. ಸೊ ಅಲ್ಲಿರುವಂತಹ ಒಂದು ದೇಶದ ಆಡಳಿತವನ್ನ ಎಸಿಲಿಕ್ಕೆ ಪ್ರಯತ್ನ ಪಡುವಂತಹ ಒಂದು ಮಿಲಿಟರಿ ಬಂಡುಕೋರರು. ಸೊ ಅಂತವರಿಗೆ ಇರಾನ್ ಸಪೋರ್ಟ್ ಮಾಡ್ತಿದೆ ಅಂತ ಕೂಡ ಇಸ್ರೇಲ್ ಮತ್ತೆ ಈ ಒಂದು ಅಮೆರಿಕ ಕುಪಿತಗೊಂಡಿದೆ. ಸೊ ಅದು ಇಡನ್ ಅಜೆಂಡಾ. ಓಕೆ, ಅಲ್ಲಿ ಆಯಿಲ್ ರಿಸರ್ವ್ಸ್ ಜಾಸ್ತಿ ಇದೆ, ಸ್ಟ್ರೇಟ್ ಆಫ್ ಹರ್ಮೂಸ್ ಇದರ ಒಂದು ಕಪಿಮುಷ್ಟಿಲಿದೆ. ಇವೆಲ್ಲ ಕೂಡ ಹಲವಾರು ರೀಸನ್ಸ್ ಇತ್ತು, ಬಟ್ ಮೇನ್ ರೀಸನ್ ಕೊಟ್ಟಿದ್ದು ಜಾಕ್ಪೋ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿದೆ ಅಂತ. ಇದು ಹೇಳಿಕೊರೆ ತುಂಬಾ ಇದೆ, ಬಟ್ ಆದಷ್ಟು ಕಟ್ ಶಾರ್ಟ್ ಮಾಡ್ತಿದ್ದೀನಿ ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ನೋಡಿ, ರೈಸಿಂಗ್ ಲಯನ್ ಯಾರು ಮಾಡಿದ್ದು? ಇರಾನ್. ಆಪರೇಷನ್ ಟ್ರೂ ಪ್ರಾಮಿಸ್, ಸೊ ಇರಾನ್ ನಡೆಸಿದಂತ ಆಪರೇಷನ್ ರೈಸಿಂಗ್ ಲಯನ್. ಸೊ ಇಸ್ರೇಲ್ ನಡೆಸಿದ ದಾಳಿ ಇರಾನ್ ಮೇಲೆ. ಟ್ರೂ ಪ್ರಾಮಿಸ್ 3 ಯಾರು ಮಾಡಿರೋದು? ಸೊ ಇರಾನ್ ಇದಕ್ಕೆ ಪ್ರತ್ಯುತ್ತರವಾಗಿ. ಮಿಡ್ ನೈಟ್ ಹ್ಯಾಮರ್, ಸೊ ಇದನ್ನ ಬಂಕರ್ ಬಸ್ಟರ್ ದಾಳಿ ಅಂತೀವಿ, ಅಮೆರಿಕ ನಡೆಸಿರೋದು. ಓಕೆ, ಇನ್ನೊಂದು ಸೊ ಎಪಿಕ್ ಫ್ಯೂರಿ ಅಂತ, ಅಮೆರಿಕ ಮತ್ತೆ ಇಸ್ರೇಲ್ ಸೇರ್ಕೊಂಡು ಈ ಒಂದು ದಾಳಿಯನ್ನ. ಮತ್ತೆ ಇದನ್ನ ಕೇಳ್ಬೋದು, ಹಮಾಸ್, ಹೆಜ್ಬೊಲ್ಲಾ. ಓಕೆ, ಮತ್ತೆ ಇನ್ನೊಂದು ಹಮಾಸ್, ಹೆಜ್ಬೊಲ್ಲಾ, ಹೌತೀಸ್ ಯಾವ್ಯಾವ ದೇಶದವರು ಅಂತ. ಈ ಬಂಡುಕೋರು ಮಿಲಿಟೆಂಟ್ ಟ್ರೂಪ್ಸ್ ಯಾವ ದೇಶದವರು ಅಂತ ಅಂದ್ಬಿಟ್ಟು ಅದನ್ನ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಹಮಾಸ್ ಬಂದು ಪ್ಯಾಲೆಸ್ಟೈನ್, ಸೊ ಮತ್ತೆ ಹೆಜ್ಬುಲ್ಲಾ ಬಂದು ಲೆಬನಾನ್, ಹೌತೀಸ್ ಬಂದು ಯೆಮೆನ್ ದೇಶದವರು. ಯಾಕಂದ್ರೆ ಒಂದ್ಸತಿ UPSC ಕ್ವಶನ್ ಏನ್ ಕೇಳಿದ್ರು ಗೊತ್ತಾ? ಬೋಕೋ ಹರಾಮ್ ಅಂತ ಅಂದ್ಬಿಟ್ಟು. ಸೊ ಇವರು ಕೂಡ ಬಂಡುಕೋರು, ಮಿಲಿಟೆಂಟ್ ಗ್ರೂಪ್. ಸೊ ಈ ಒಂದು ಉಗ್ರಗಾಮಿಗಳು ಯಾವ ದೇಶದವರು ಅಂತ ಅಂದ್ಬಿಟ್ಟು. ಓಕೆ, ಸೊ ಟು ಓವರ್ ಥ್ರೋ ದ ಅಡ್ಮಿನಿಸ್ಟ್ರೇಷನ್ ಅಥವಾ ಗವರ್ನೆನ್ಸ್ ದೇರ್, ಅಲ್ಲಿರುವಂತಹ ಆಡಳಿತವನ್ನ ಕಿತ್ತೆಸೆಯುವಂತಹ ಒಂದು ದುರುದ್ದೇಶದಿಂದ ಇವರು ದಾಳಿ ಮಾಡ್ತಿರ್ತಾರೆ. ಸೊ ಇದು ಆಲ್ರೆಡಿ ಕ್ವಶನ್ ಬಂದಿತ್ತು UPSC ಬೋಕೋ ಹರಾಮ್, ನೈಜೀರಿಯಾ. ಓಕೆ, ಐಸಿಸ್ ಗೊತ್ತಿದೆ. ಸೊ ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಅಂಡ್ ಸಿರಿಯಾ. ಅಲ್ ಖೈದಾ ಅಫ್ಘಾನಿಸ್ತಾನ್ ಗೊತ್ತಿದೆ ನಿಮ್ಗೆ. ಇವು 3 ಇಂಪಾರ್ಟೆಂಟ್. ಹಮಾಸ್, ಹೆಜ್ಬುಲ್ಲಾ, ಹೌತೀಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದು. ನೆಕ್ಸ್ಟ್, ಹರ್ಮೂಸ್ ಜಲಸಂಧಿ, ಹರ್ಮೂಸ್ ಸ್ಟ್ರೇಟ್. ನೋಡಿ, ಹರ್ಮೂಸ್ ಜಲಸಂಧಿ ಮೇಲೆ ಇರಾನ್, ಕೆಳಗಡೆ ಈ ಕಡೆ ಒಮಾನು, ಈ ಕಡೆ UAE. ಓಕೆ, ಸೊ ಇದು ಒಂದು ನ್ಯಾರೋ ಸ್ಟ್ರಿಪ್ ಇದೆ. ಆ ನ್ಯಾರೋ ಸ್ಟ್ರಿಪ್ ಅನ್ನ ಏನಂತೀವಿ ಅಂತಂದ್ರೆ ಹರ್ಮೂಸ್ ಸ್ಟ್ರೇಟ್. ಓಕೆ, ಮೇಲೆ ಇರಾನ್ ಇದೆ. ಓಕೆ, ಇಟ್ಸ್ ಇರಾನ್. ಕೆಳಗಡೆ ಒಮಾನ್ ಮತ್ತೆ UAE, ಒಮಾನ್ ಮತ್ತೆ UAE, ರೈಟ್. ಇಲ್ಲೊಂದು 33 ಕಿಲೋಮೀಟರ್ದು ಒಂದು ವಾಟರ್ದು. ಓಕೆ, ಸೊ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ 2 ಲ್ಯಾಂಡ್
ಲ್ಯಾಂಡ್ ಮಾಸ್. ಓಕೆ, ಈ ಇರಾನ್ನ ಮತ್ತೆ ಎರಡು ದೇಶಗಳನ್ನ ಕನೆಕ್ಟ್ ಮಾಡ್ತಿರುವಂತಹ ಒಂದು ಸ್ಟ್ರೈಟ್ ಆಫ್ ಅರ್ಮುಸ್, ಓಕೆ, ಜಲಸಂಧಿ ಅಂತ, ಸ್ಟ್ರೆಚ್ ಆಫ್ ವಾಟರ್ ಎಷ್ಟು ಕಿಲೋಮೀಟರ್ ಇದೆ? 33 ಕಿಲೋಮೀಟರ್ ಇದೆ. ವೆರಿ ಕ್ರೂಷಿಯಲ್ ಮ್ಯಾರಿಟೈಮ್ ಕ್ರಿಟಿಕಲ್ ಚೋಕ್ ಪಾಯಿಂಟ್ ಅಂತ ಕರಿತೀವಿ. ಯಾಕೆಂದ್ರೆ ಇದ್ರ ಮೂಲಕ ಸುಮಾರು ಭಾರತದ 60% ಶಿಪ್ಸು ಹಾದೋಗುತ್ತೆ. ಓಕೆ, ಗ್ಲೋಬಲ್ ಟ್ರೇಡ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ 30 to 40% ಆಫ್ ಶಿಪ್ಸ್ ಪಾಸಸ್ ಥ್ರೂ ದಿಸ್ ಸ್ಟ್ರೈಟ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಯಾರ ಒಂದು ಬಂದೋಬಸ್ತಲ್ಲಿದೆ ಅಂತಂದ್ರೆ ಇರಾನ್ನ ಬಂದೋಬಸ್ತಲ್ಲಿ ಇತ್ತು. ಓಕೆ, ಹಾಗಾಗಿ ಈ ಒಂದು ಸ್ಟ್ರೈಟ್ ಆಫ್ ಅರ್ಮುಸ್ ಅನ್ನ ಅದನ್ನ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿತ್ತು. ವೆರಿ ಇಂಪಾರ್ಟೆಂಟ್. ಈ ಕಡೆ ಯಾವ ಒಂದು ಜಲಸಂಧಿ ಇರೋದು, ಈ ಕಡೆ ಯಾವ ಜಲಸಂಧಿ, ಈ ಕಡೆ ಯಾವ ಜಲಸಂಧಿ. ಸೊ ಈ ಕಡೆ ಇರೋದು ಯಾವುದು? ಒಮಾನ್, ಗಲ್ಫ್ ಆಫ್ ಒಮಾನ್, ಗಲ್ಫ್ ಆಫ್ ಒಮಾನ್. ಈ ಕಡೆ ಪರ್ಷಿಯನ್ ಗಲ್ಫ್. ಇದನ್ನ ಕೇಳಬಹುದು. ಸ್ಟ್ರಾಟಜಿಕ್ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇರಾನ್ನ ಸುತ್ತುವರಂತಹ ದೇಶಗಳು ಕೂಡ ಆಲ್ರೆಡಿ ಎಕ್ಸಾಮಿಗೆ ಬಂದಿದೆ, ಪುನಃ ನೋಡ್ಕೋಬೇಕು ನೀವು, ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಅದಾದ ನಂತರ ಕಾರ್ಗ ದ್ವೀಪ ಬೇಕು. ಯಾಕೆಂದ್ರೆ ಕಾರ್ಗ ದ್ವೀಪ ಎಲ್ಲಿದೆ ಅಂತ ಕೇಳ್ತಾರೆ. ಕಾರ್ಗ ದ್ವೀಪ, ಗೋಲೆಸ್ಟೈನ್ ಪ್ಯಾಲೇಸ್, ಇವೆಲ್ಲ ಸ್ವಲ್ಪ ಸುದ್ದಿಲಿದ್ದಂತಹ ಕೆಲವೊಂದು ಪ್ಲೇಸ್ಗಳು. ಕಾರ್ಗ ದ್ವೀಪ ಏನಪ್ಪಾ ಅಂತಂದ್ರೆ ಇರಾನ್ ಹತ್ರ ಇರುವಂತಹ ಒಂದು ದ್ವೀಪ. ಇಲ್ಲಿ ಏನ್ ಪೆಟ್ರೋಲಿಯಂ ಅನ್ನ ಉತ್ಖನನ ಮಾಡ್ತಾರಲ್ವಾ, ಇದೆಲ್ಲ ಕೂಡ ಕಂಪ್ಲೀಟ್ಲಿ ಮೆಂಟ್ ಫಾರ್ ಎಕ್ಸ್ಪೋರ್ಟ್. ವಿದೇಶಗಳಿಗೆ ಅದನ್ನ ರಫ್ತು ಮಾಡಲಾಗುತ್ತೆ. ಓಕೆ, ಒಪೆಕ್ ಪ್ಲಸ್ ಅಂತ ನೆಕ್ಸ್ಟ್ ಇದೆ, ಅದನ್ನು ಕೂಡ ಹೇಳ್ತೇನೆ. ಯಾಕಂದ್ರೆ ಒಪೆಕ್ ಇಂದ ಒಂದ್ ದೇಶ ಆಚೆ ಬಂದ್ಬಿಟ್ಟಿದೆ. ಓಕೆ, ಯಾವ್ದು ಬಂದಿದೆ ಅಂತ ಕೇಳ್ಬೋದು, ಮತ್ತೆ ಒಪೆಕ್ ಮೆಂಬರ್ ಕಂಟ್ರೀಸ್ ಯಾರು ಅಂತ ಕೇಳ್ಬೋದು. ಇದಕ್ಕೆ ಸಂಬಂಧಿಸಿದೆ. ಯಾಕಂದ್ರೆ ಆಯಿಲ್ ಅಂಡ್ ಪೆಟ್ರೋಲಿಯಂ ದಟ್ ಈಸ್ ರೂಲಿಂಗ್ ದ ವರ್ಲ್ಡ್ ಅಲ್ವಾ. ಸೊ ಶಕ್ತಿ ಅಥವಾ ಇಂಧನ ಬೇಕೇ ಬೇಕು. ಒಂದು ದೇಶದ ಆರ್ಥಿಕ ವ್ಯವಸ್ಥೆ, ಒಂದು ಆರ್ಥಿಕತೆಯ ಚಾಲಕ ಶಕ್ತಿ ಅಂತ ಹೇಳ್ತೀವಿ ಯಾವ್ದನ್ನ? ಪೆಟ್ರೋಲಿಯಂ ರಿಸರ್ವ್ಸ್ ಅನ್ನ, ಓಕೆ, ಅಥವಾ ಪೆಟ್ರೋಲಿಯಂ ರಿಸೋರ್ಸಸ್ ಅನ್ನ. ಕಾರ್ಗ ದ್ವೀಪ ಒಂದು ದ್ವೀಪ ಎಲ್ಲಿದೆ ಅಂದ್ರೆ ಇರಾನ್ ಹತ್ರ ಇದೆ. ಸೊ ಮೆಂಟ್ ಫಾರ್ ಎಕ್ಸ್ಪೋರ್ಟಿಂಗ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನೆಕ್ಸ್ಟ್ ಇದಾದ ನಂತರ ಭಾರತ ಮತ್ತೆ ಇರಾನ್ ಸಂಬಂಧ ಗೊತ್ತೇ ಇದೆ ನಿಮ್ಗೆ. ಸೊ ಚಹಬಾರ್ ಪೋರ್ಟ್ ಅಂತ ಕಟ್ಟಿದೀವಿ ಅಲ್ಲಿ ನಾವು, ಶಾ ಬೆಹಸ್ತಿ ಟರ್ಮಿನಲ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಮತ್ತೆ ಈ ಒಂದು ನಾರ್ತ್ ಸೌತ್ ಕಾರಿಡಾರ್ ಅಂತ ಕೂಡ ಇದೆ. ಓಕೆ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಅದರ ಒಂದು ಭಾಗವೂ ಕೂಡ ಆಗಿದೆ. ಸೊ ದೀಸ್ ಆರ್ ಮಿಸ್ಲೇನಿಯಸ್ ಫ್ಯಾಕ್ಟ್ಸ್ ದಟ್ ಯು ಹ್ಯಾವ್ ಟು ಗೋ ಥ್ರೂ. ಓಕೆ, ಗಾಜಾ ಸ್ಟ್ರಿಪ್ ಇದು ಇಸ್ರೇಲ್ದು. ಗಾಜಾ ಸ್ಟ್ರಿಪ್, ವೆಸ್ಟ್ ಬ್ಯಾಂಕ್, ಗೋಲನ್ ಹೈಟ್ಸ್, ನತಾನ್ಸ್. ಓಕೆ, ಇಲ್ಲಿ ನೋಡಿ, ಆಗ್ಲೇ ಹೇಳಿದೆ ನಾನು ಗೋಲೆಸ್ಟೈನ್ ಪ್ಯಾಲೇಸ್ ಅಂತ. ಅದು ಆಕ್ಚುಲಿ ಯುನೆಸ್ಕೋದು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಇರಾನ್ ಅಲ್ಲಿ ಇರೋದು. ಇಸ್ರೇಲ್ನ ದಾಳಿಯಿಂದ ಅದು ನಾಶ ಆಗಿತ್ತು, ಹಾಗಾಗಿ ನ್ಯೂಸ್ ಅಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ. ಓಕೆ, ಸೊ ಮತದಾರ ಪರಿಷ್ಕರಣೆ ಅಂತ ಅಂದ್ಬಿಟ್ಟು ವಿಶೇಷ ಪರಿಷ್ಕರಣೆ. ಏನಪ್ಪಾ ಅಂದ್ರೆ ಈಗ ಅಕ್ರಮ ವಲಸಿಗರೆಲ್ಲ ಬಂದಿರ್ತಾರಲ್ಲ, ಮಯನ್ಮಾರ್, ಬಾಂಗ್ಲಾದೇಶ, ಇತರ ದೇಶಗಳಿಂದ. ಇಂತಹ ಒಂದು ವಲಸಿಗರು ಅಥವಾ ಅನ್ಯ ದೇಶಿಕರು ಅವ್ರಿಗೆ ಯಾಕೆ ಮತ ಚಲಾಯಿಸುವಂತಹ ಒಂದು ಅಧಿಕಾರ ಕೊಡಬೇಕು? ಫೇಕ್ ಬೆನಿಫಿಷಿಯರ್ಸ್ ಅಂದ್ರೆ ಫೇಕ್ ವೋಟರ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಎಲಿಮಿನೇಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಇಂತಹ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಚುನಾವಣಾ ಆಯೋಗ ಇತ್ತೀಚೆಗೆ ಇಂತಹ ಒಂದು ಪ್ರಕ್ರಿಯೆನ ಪ್ರಾರಂಭಿಸಿದೆ. ಅರೆ ಇದಕ್ಕೆ ಮೊದಲಿಗೆ ಬಹಳ ವಿರೋಧ ವ್ಯಕ್ತವಾಗಿತ್ತು. ಓಕೆ, ಸೊ ಆದ್ರೆ ಎಡಿಆರ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಡಿಆರ್ ಅಂದ್ರೆ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ವರ್ಸಸ್ ಚುನಾವಣಾ ಆಯೋಗ. ಸೊ ಈ ಒಂದು ಪ್ರಕರಣದಲ್ಲಿ 2026ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಹೌದು ಚುನಾವಣಾ ಆಯೋಗ ಇಂತಹ ಒಂದು ಪರಿಷ್ಕರಣೆ ಮಾಡ್ಲಿಕ್ಕೆ ಅದಕ್ಕೆ ಅಧಿಕಾರ ಇದೆ ಅಂತ. ಓಕೆ, ಎಡಿಆರ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನ್ ನೋಡ್ಕೋಬೇಕಂದ್ರೆ ಯಾವ ಆರ್ಟಿಕಲ್ ಅಪ್ಪ ಅಂದ್ರೆ, ಒಂದು ಚುನಾವಣಾ ಆಯೋಗ ಯಾವ ಆರ್ಟಿಕಲ್ 324 ಮತ್ತೆ 326 ಅಡಲ್ಟ್ ಯೂನಿವರ್ಸಲ್ ಸಫ್ರೇಜ್, ವಯಸ್ಕ ಮತದಾರ ಪದ್ಧತಿ, ಈ 2 ಆರ್ಟಿಕಲ್ ಇದಕ್ಕೆ ಸಂಬಂಧಿಸಿದೆ. ಅದ್ರ ಜೊತೆಗೆ ಇದನ್ನ ಕೇಳ್ಬೋದು, ಸ್ಪೆಷಲ್ ಬೂತ್ ಆಫೀಸರ್ ಇಸ್ ದ ನೋಡಲ್ ಏಜೆನ್ಸಿ. ಓಕೆ, ಇದಕ್ಕೆ ಸ್ಪೆಷಲ್ ಬೂತ್ ಆಫೀಸರ್ ಅಂತ ಇರ್ತಾರೆ, ನೋಡಲ್ ಏಜೆನ್ಸಿ ಟು ಕಂಡಕ್ಟ್ ದಿಸ್ ರಿವ್ಯೂ. ಪುನಃ ಏನ್ ಕೇಳ್ಬೋದು ಅಂದ್ರೆ ಏನ್ ಕೊಡ್ಬೇಕು ಡಾಕ್ಯುಮೆಂಟ್ಸ್. ಸೊ ವೆರಿಫೈಬಲ್ ಡಾಕ್ಯುಮೆಂಟ್ಸ್ ಏನ್ ಕೊಡ್ಬೇಕು, ಯಾವ್ದಾವ್ದಕ್ಕೆಲ್ಲ ಅಥೆಂಟಿಸಿಟಿ ಇದೆ ಅಂದ್ರೆ ಒಂದು ಆಧಾರ್. ಓಕೆ, ಸೊ ಎರಡನೇದು ರೇಷನ್ ಕಾರ್ಡ್. ಸೊ ಆಧಾರು, ರೇಷನ್ ಕಾರ್ಡು, ವೋಟರ್ ID, ಈ ಮೂರು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ. ಮತ್ತೆ ನಿಮಗ್ ಕೇಳಿದ್ರೆ ಇದನ್ನ ಕೇಳ್ತಾರೆ, ಯಾವ ಕಾಯ್ದೆ ಅಡಿ ಈ ಒಂದು ಮತದಾರ ಪರಿಷ್ಕರಣೆಯನ್ನ ಕೈಗೊಳ್ಳಲಾಗ್ತಿದೆ, ವಿಶೇಷ ಮತದಾರ ಪರಿಷ್ಕರಣೆಯನ್ನ ಕೈಗೊಳ್ಳಲಾಗ್ತಿದೆ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950, ಜನಪ್ರತಿನಿಧಿ ಕಾಯ್ದೆ 1950ರಡಿ ಇಂತಹ ಒಂದು ಎಕ್ಸರ್ಸೈಸ್ ಅನ್ನ ಮಾಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಹ್ಯಾವ್ ಎ ಲುಕ್. ನೆಕ್ಸ್ಟ್
ಇದು ಕಾನೂನುಬದ್ಧ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಒನ್ ನೇಷನ್ ಒನ್ ಎಲೆಕ್ಷನ್, 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇನ್ನ ಅಸ್ತಿತ್ವಕ್ಕೆ ಬಂದಿಲ್ಲ, ಇನ್ನ ಇದು ಜಾರಿ ಆಗಿಲ್ಲ, ಅನುಮೋದನೆ ಆಗಿಲ್ಲ, ನಾಟ್ ಎಟ್ ರಾಟಿಫೈಡ್. ಓಕೆ, ಸೊ 129ನೇ ಸಂವಿಧಾನ ತಿದ್ದುಪಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಓಕೆ, ರಾಮನಾಥ್ ಕೋವಿಂದ್ ಅವರು ಓಕೆ ಏಕಕಾಲಕ್ಕೆ ದೇಶದಲ್ಲಿ ಚುನಾವಣೆ ಹಮ್ಮಿಕೋಬೇಕು ಅಂತ, ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಯೂನಿಯನ್ ಟೆರಿಟರೀಸ್ ಹ್ಯಾವಿಂಗ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಜಮ್ಮು ಕಾಶ್ಮೀರ್, ಸೊ ಪಾಂಡಿಚೇರಿ ಮತ್ತೆ ದೆಹಲಿ, ಇವುಗಳಿಗೆ ಒಂದೇ ಸತಿ ಏಕಕಾಲಕ್ಕೆ ಎಲೆಕ್ಷನ್ ಹಮ್ಮಿಕೋಬೇಕು, ಚುನಾವಣೆ ಹಮ್ಮಿಕೋಬೇಕು ಅಂತ ಶಿಫಾರಸ್ ನೀಡಿತ್ತು. ಇದರ ಬಗ್ಗೆ ಸೊ ಬಹಳಷ್ಟು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರೆಫರ್ ಮಾಡಿದ್ದಾರೆ. ಬಟ್ ಬಿಲ್ ಆಗಿ ಉಳಿದಿದೆ, ಇನ್ನ ಕಾಯ್ದೆ ಆಗಿಲ್ಲ. ಓಕೆ, ಸೊ 130th ಅದು ಕೂಡ ತುಂಬಾ ನ್ಯೂಸ್ ಅಲ್ಲಿ ಇತ್ತು. 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇದೇನ್ ಹೇಳುತ್ತೆ ಇಲ್ಲಿ ನೋಡೋಣ. 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಇದೇನ್ ಹೇಳುತ್ತೆ, ಏನಾದ್ರೂ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಕ್ಯಾಬಿನೆಟ್ ಮಿನಿಸ್ಟರ್ಸು, ಸ್ಟೇಟ್ ಮಿನಿಸ್ಟರ್ಸು ಒಂದು ವೇಳೆ ಕ್ರಿಮಿನಲ್ ಅಪರಾಧಗಳಲ್ಲಿ ಭಾಗಿಯಾಗಿದ್ದು ಅವರಿಗೆ 5 ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆ ಆಗಿದ್ರೆ ಮತ್ತೆ 1 ತಿಂಗಳ ಕಾಲ ಅಂದ್ರೆ 30 ದಿನಗಳ ಕಾಲ ಏನಾದ್ರು ಜೈಲಲ್ಲಿ ಅವರು ತಂಗಿದ್ರೆ 31ನೇ ದಿನ ಅವರ ಒಂದು ಮಿನಿಸ್ಟೀರಿಯಲ್ ಶಿಪ್ ರದ್ದಾಗುತ್ತೆ, ಸಚಿವ ಸ್ಥಾನ ಕಳ್ಕೊತಾರೆ, ಸದಸ್ಯ ಸ್ಥಾನದಿಂದ ಅವರು ವೆಕೇಟ್ ಆಗ್ಬೇಕಾಗತ್ತೆ. ಆಟೋಮೆಟಿಕಲಿ ಇಟ್ ವಿಲ್ ಡಿಸಾಲ್ವ್ ದ ಮೆಂಬರ್ಶಿಪ್. ಅದನ್ನ ಹೇಳದೆ 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಓಕೆ, ಇನ್ನು ಕಾಯ್ದೆ ಆಗಿಲ್ಲ. ಸೊ ಯಾರ್ಯಾಗ ಅನ್ವಯಿಸುತ್ತೆ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸೆಂಟ್ರಲ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ಸ್, ಎಲ್ಲ ಮಿನಿಸ್ಟರ್ಸ್ಗೂ ಕೂಡ ಇದು ಅನ್ವಯ ಆಗುತ್ತೆ. ಸೊ ಒಂದು ವೇಳೆ ಅವ್ರೇನಾದ್ರೂ ಸೊ ಯಾವ್ದಾದ್ರು ಕ್ರಿಮಿನಲ್ ಅಫೆನ್ಸ್ ಅಲ್ಲಿ ಭಾಗಿಯಾಗಿದ್ದು, ಇಫ್ ದೇ ಕಂಡಕ್ಟೆಡ್ ಎನಿ ಕ್ರಿಮಿನಲ್ ಅಫೆನ್ಸ್ ಅಂಡ್ ದೇ ಗಾಟ್ ಇಂಪ್ರಿಸನ್ಮೆಂಟ್ ಅಪ್ ಟು 5 years ಅಂಡ್ ದೇ ಆರ್ ಇನ್ ಜೈಲ್ ಫಾರ್ 30 days, 31ನೇ ದಿನಕ್ಕೆ ಅವ್ರ ಮೆಂಬರ್ಶಿಪ್ ಅಂತ ಸೊ ಅವರು ಅನರ್ಹಗೊಳ್ತಾರೆ. ಇದು 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಏನಕ್ಕೆ, ಟು ಪ್ರಿವೆಂಟ್ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್, ರಾಜಕಾರಣದಲ್ಲಿರುವಂತಹ ಅಪರಾಧೀಕರಣವನ್ನ ಕಡಿಮೆ ಮಾಡಬೇಕು ಅಂತ ಇಂತಹ ಮಸೂದೆ ತರಲಾಗಿದೆ. 131ನೇದು ಏನಾಯ್ತು, ಕಂಪ್ಲೀಟ್ ಕೊಲಾಪ್ಸ್ ಆಯ್ತು ಲೋಕಸಭಾದಲ್ಲಿ. ಓಕೆ, ಯಾಕೆ ಅಂತಂದ್ರೆ ಇಲ್ಲೇನ್ ಮಾಡಿದ್ರು ಅಂದ್ರೆ ವುಮನ್ ರಿಸರ್ವೇಶನ್ ಬಿಲ್ ಅನ್ನ ಡಿಲಿಮಿಟೇಷನ್ ಆಕ್ಟ್ ಜೊತೆ ಲಿಂಕ್ ಮಾಡಿದ್ರು. ಕ್ಷೇತ್ರ ಪುನರ್ವಿಂಗಡಣಾ ಕಾಯ್ದೆಯೊಂದಿಗೆ ಮಹಿಳಾ ಮೀಸಲಾತಿ, 33% ರಿಸರ್ವೇಶನ್, ನಾರಿ ಶಕ್ತಿ ವಂದನ ಗೊತ್ತಿದೆಯಲ್ಲ ನಿಮ್ಗೆ. ಸೊ ಅದೆರಡನ್ನ ಲಿಂಕ್ ಮಾಡಿದ್ದೆ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಇನ್ನು ಮತ್ತೆ ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಕ್ವಿಕ್ ಆಗಿ ಹೇಳ್ತೀನಿ. 106ನೇದು ಇದೇ ನಾರಿ ಶಕ್ತಿ ವಂದನ, 33% ರಿಸರ್ವೇಶನ್. ಮತ್ತೆ 105th ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹಿಂದುಳಿದ ವರ್ಗಗಳಿಗೆ ಈ ಒಂದು ರಾಜ್ಯಗಳ ಅಧಿಕಾರವನ್ನ ಅಂದ್ರೆ ಹಿಂದುಳಿದ ವರ್ಗವನ್ನ ನೀವು ಗುರುತಿಸ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಕೇಂದ್ರ ಸರ್ಕಾರ ಅದು ವಾಪಸ್ ಕೊಟ್ಟಿದ್ದು, ಮೊದಲು ಕಿತ್ಕೊಂಡಿದ್ದು ಅದನ್ನ ರೆಸ್ಟೋರ್ ಮಾಡಿದ್ದು. ಮತ್ತೆ 104ನೇದು SC STಗಳಿಗೆ ಮೀಸಲಾತಿನ ಇನ್ನೂ 10 ವರ್ಷ ಕಾಲ ವಿಸ್ತರಿಸಿದ್ದು. ಆಂಗ್ಲೋ ಇಂಡಿಯನ್ಸ್ ಹುದ್ದೆಯನ್ನ ಓಕೆ ಅದನ್ನ ನಿಷೇಧಗೊಳಿಸಿದ್ದು ಅಥವಾ ರದ್ದುಗೊಳಿಸಿದ್ದು. ಆಂಗ್ಲೋ ಇಂಡಿಯನ್ಸ್ ಅಂತ ಇರ್ತಿದ್ರಲ್ಲ, ಸೊ 2 ಆಂಗ್ಲೋ ಇಂಡಿಯನ್ಸ್ ಲೋಕಸಭಾದಲ್ಲಿ, ಒಬ್ರು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ, ಅದನ್ನ ರದ್ದುಗೊಳಿಸಿದ್ರು. ಮತ್ತೆ SC ST ರಿಸರ್ವೇಶನ್ ಮತ್ತೆ 10 ವರ್ಷಗಳ ಕಾಲ ವಿಸ್ತರಿಸಿದ್ದು. ಅದು 104ನೇದು. ಸೊ 103ನೇದು 10% ರಿಸರ್ವೇಶನ್, 10% ರಿಸರ್ವೇಶನ್ ಟು EWS, ಎಕನಾಮಿಕಲಿ ವೀಕರ್ ಸೆಕ್ಷನ್. ಮತ್ತೆ 102 ಏನ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಗಿವೆನ್ ಟು ಬ್ಯಾಕ್ವರ್ಡ್ ಕ್ಲಾಸಸ್, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಕೇಳಿದಿರಲ್ಲ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ಇದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿದ್ದು. 101 ನಿಮ್ಗೆ ಗೊತ್ತಿದೆ, GST. 100 ಯಾವುದು, ಸೊ ಎಕ್ಸ್ಚೇಂಜ್ ಆಫ್ ಎನ್ಕ್ಲೇವ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಮತ್ತೆ 99th ಯಾವುದು, NJAC, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ. 98 ಯಾವುದು, 98 ಬಂದು 98 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ, 371J ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ. ಓಕೆ, ಸೊ ಮತ್ತೆ 97th ಯಾವುದು, ಕೋಆಪರೇಟಿವ್ಸ್. ಮಿನಿಮಮ್ ಇಷ್ಟಾದ್ರೂ ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ ಮುಂದಿನ ಒಂದು ಟಾಪಿಕ್, ಕಾರ್ಮಿಕ ಸಂಹಿತೆಗಳು. ಓಕೆ, ಈ ಕಾರ್ಮಿಕ ಸಂಹಿತೆ ಅಂದ್ರೆ ರಾಷ್ಟ್ರೀಯ ಕಾರ್ಮಿಕ ಆಯೋಗ ಅಂತ 2002ರಲ್ಲಿ ರಚನೆ ಮಾಡಿದ್ರು. ಅವ್ರು ಶಿಫಾರಸ್ ಕೊಟ್ಟಿದ್ರು, ಕಾಯ್ದೆಗಳು ತಗೊಂಡ್ ಬಂದ ಅದರ ಅನುಸಾರವಾಗಿ ಕಾರ್ಮಿಕ ಸಂಹಿತೆ, ಲೇಬರ್ ಕೋಡ್ಸ್ ಅಂತ ತಂದಿದ್ದಾರೆ. 2025ರಲ್ಲಿ ತಗೊಂಡ್ ಬಂದಿರೋದು. ಓಕೆ, 4 ಇದೆ ಲೇಬರ್ ಕೋಡ್ಸ್. ಓಕೆ, ಅವ್ ಯಾವ್ಯಾವು ಅಂತ ಕೇಳ್ಬೋದು, ಯಾವ್ದನ್ನ ತಗೊಂಡ್ ಬಂದಿಲ್ಲ ಅಂತ ಕೇಳ್ಬೋದು. ಓಕೆ, ಅದು 4 ಹೇಳ್ತೀನಿ, ಸ್ಲೈಡ್ ಅಲ್ಲಿ ಇಲ್ಲ, ಎಲ್ಲದನ್ನು ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಇನ್ ಸ್ಲೈಡ್. ಓಕೆ, ನೆಕ್ಸ್ಟ್ ಏನ್ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಕೋಬೇಕು,
29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನ ವಿಲೀನಗೊಳಿಸಲಾಗಿದೆ. ಓಕೆ, ಸೊ 29 ಈಗ 4 ಮಾಡಿದ್ದಾರೆ, 4 ಲೇಬರ್ ಕೋಡ್ಸ್ ಮಾಡಿದ್ದಾರೆ. ಓಕೆ, ಸೊ ಮತ್ತೆ ಆ 4 ಲೇಬರ್ ಕೋಡ್ಸ್, ಲೇಬರ್ ಯಾವ್ದ್ರಲ್ಲಿ ಬರುತ್ತೆ, ಕನ್ಕರೆಂಟ್ ಲಿಸ್ಟ್ ಅಲ್ವಲ್ಲ, ಸಮವರ್ತಿ ಪಟ್ಟಿ ಕಾರ್ಮಿಕರು. ಸೊ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಈಸ್ ಎಂಪವರ್ಡ್ ಟು ಮೇಕ್ ಲಾಸ್ ಅಲ್ವಾ. ಫಸ್ಟ್ ಒನ್ ಬಂದು ಕೋಡ್ ಆನ್ ವೇಜಸ್. ವೇಜಸ್ ಅಂದ್ರೆ ಸಂಬಳಕ್ಕೆ ಅಥವಾ ವೇತನ ಸಂಹಿತೆ. ಎರಡನೇದು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯ ಸಂಹಿತೆ. ಮೂರನೇದು ಸೊ ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಓಕೆ, ಕೈಗಾರಿಕೆಗಳಿಗೆ ಸಂಬಂಧಿಸಿದಂತಹ ಒಂದು ಸಂಹಿತೆ. ನಾಲ್ಕನೇದು ಕೋಡ್ ಆನ್ ಸೇಫ್ಟಿ, ಓಕೆ, ಸೊ ಸುರಕ್ಷತೆ, ಕಾರ್ಮಿಕರ ಒಂದು ಸುರಕ್ಷತೆಗೆ ಸಂಬಂಧಿಸಿದ ಹಾಗೆ. ಓಕೆ, ಸೊ ಹೆಲ್ತ್, ಸೇಫ್ಟಿ, ವರ್ಕಿಂಗ್ ಕಂಡೀಷನ್, ಈ 4 ಕೋಡು. ಎಲ್ಲಾ ಕೋಡುಗಳು 2020 ಬಂದಿರೋದು. ಬಟ್ ಒಂದು ಕೋಡ್ ಮಾತ್ರ, ಕೋಡ್ ಆನ್ ವೇಜಸ್ 2019. ಓಕೆ, ಇನ್ನು ಉಳಿದಿದ್ದೆಲ್ಲ 2020, 2020. ಸೋಷಿಯಲ್ ಸೆಕ್ಯೂರಿಟಿ 2020, ಇಂಡಸ್ಟ್ರಿಯಲ್ ರಿಲೇಷನ್ 2020, ಮತ್ತೆ ಸೊ ಹೆಲ್ತ್ ಅಂಡ್ ಸೇಫ್ಟಿ 2020. ಇದು ಮಾತ್ರ 2019, ಅದು ಕೋಡ್ ಆನ್ ವೇಜಸ್. ಇಷ್ಟು ಗೊತ್ತಿರ್ಬೇಕು. ನೆಕ್ಸ್ಟ್, ಸೊ ಭಾರತ ಮತ್ತೆ ನಾರ್ಡಿಕ್ ಶೃಂಗಸಭೆ ಓಸ್ಲೋದಲ್ಲಿ ನಡೀತು. ನಾರ್ಡಿಕ್ ಕಂಟ್ರೀಸ್ ಅಂತಂದ್ರೆ ಏನ್ ಗೊತ್ತಾ, ನಾರ್ದರ್ನ್ ಯುರೋಪ್ ಅಲ್ಲಿ ಇರೋದು, ಉತ್ತರ ಯುರೋಪಿಯನ್ ಭಾಗದಲ್ಲಿ ಸೊ ಕಂಡು ಬರುವಂತಹ ದೇಶಗಳು ನಾರ್ಡಿಕ್ ನೇಷನ್ಸ್ ಅಂತ ಕರಿತೀವಿ. ಯಾವ್ದಾವ್ದಂದ್ರೆ ಡೆನ್ಮಾರ್ಕ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಮತ್ತೆ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಅಂಡ್ ಐಸ್ಲ್ಯಾಂಡ್. ಓಕೆ, ನಾರ್ದರ್ನ್ ಯುರೋಪ್ ಅಲ್ಲಿ ಸೊ ಕಂಡು ಬರೋದು, ಉತ್ತರ ಯುರೋಪ್ ಭಾಗದಲ್ಲಿ ಕಂಡು ಬರುವಂತಹ ದೇಶಗಳು. ಸೊ ಆಲ್ಮೋಸ್ಟ್ ನೀವು ಇದ್ರಲ್ಲಿ ನೋಡಿರ್ತೀರಿ, ಎಲ್ಲ ಇಂಡೆಕ್ಸ್ ಗಳಲ್ಲಿ ಫಸ್ಟ್ ರ್ಯಾಂಕ್ ಇರ್ತವೆ ಅಲ್ವಾ. ಈ ಸಂತೋಷ ಸೂಚ್ಯಂಕ ಆಗಿರ್ಬೋದು, ಭ್ರಷ್ಟಾಚಾರ ಮುಕ್ತ ಸೂಚ್ಯಂಕ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ದೇ ಸೆಕ್ಯೂರ್ ದ ಟಾಪ್ ರ್ಯಾಂಕ್. ಓಕೆ, ಸೊ ಎಲ್ಲಿ ನಡೀತು ಅಂತಂದ್ರೆ ಇದು ಆಕ್ಚುಲಿ 3ನೇ ಸಮಾವೇಶ, ಭಾರತ ಮತ್ತೆ ನಾರ್ಡಿಕ್ ದೇಶಗಳು. ಸೊ ನಾವೊಂದು ಸಮಾವೇಶವನ್ನ ಅಂದ್ರೆ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಿದ್ವಿ. ಪ್ರಧಾನಿ ಮೋದಿ ಅವರ ಒಂದು ಹೊಸ ಉಪಕ್ರಮ ಅಂತ ಹೇಳ್ಬೋದು. ಇದು 3ನೇ ಒಂದು ನಾರ್ಡಿಕ್ ಸಮಿಟ್ ಎಲ್ಲ ಆಯ್ತು ಅಂತಂದ್ರೆ, ಇಂಡಿಯಾ ನಾರ್ಡಿಕ್ ಸಮಿಟ್ ಓಸ್ಲೋ, ನಾರ್ವೆನ ಓಸ್ಲೋದಲ್ಲಿ. ಓಕೆ, ನೆಕ್ಸ್ಟ್ ಬಂದು ಅಬ್ರಹಾಂ ಅಕಾರ್ಡ್ ಏನಕ್ಕೆ ಸಂಬಂಧಿಸಿದೆ ಅಂದ್ರೆ, ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ ಗೊತ್ತೇ ಇದೆಯಲ್ಲ. ಸೊ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸ್ಬೇಕಲ್ಲ, ಮಧ್ಯಸ್ಥಿಕೆ ಇವನು ಅಮೆರಿಕ ವಹಿಸಿದ್ದ. ಸೊ ಏನು ಉದ್ದೇಶ ಏನು, ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಅಥವಾ ಅರಬ್ ಕಂಟ್ರೀಸ್ ಅವ್ರ ನಡುವೆ ನಡೀತಿರುವಂತಹ ಒಂದು ಯುದ್ಧ, ಓಕೆ, ಸಂಘರ್ಷ, ಇದನ್ನ ಶಮನ ಮಾಡ್ಬೇಕು, ಅಲ್ಲಿ ಶಾಂತಿ ಪುನಃಸ್ಥಾಪನೆ ಆಗೋಂಗ್ ಮಾಡ್ಬೇಕು. ಅದಕ್ಕೋಸ್ಕರ ಇಂತಹ ಒಂದು ಅಕಾರ್ಡಿಗೆ ಸೈನ್ ಆಗ್ತಾರೆ. ಸೊ ಪ್ರಾಥಮಿಕವಾಗಿ ಯಾವ ದೇಶಗಳಿದ್ವು ಅಂತಂದ್ರೆ UAE ಮತ್ತೆ ಬೆಹ್ರೇನ್, ಇಸ್ರೇಲ್. ಓಕೆ, ಆಮೇಲೆ ಬಂದು ಸೇರ್ಕೊಂಡಿರೋದು ಸುಡಾನ್ ಮತ್ತೆ ಮೊರಕ್ಕೋ. ಓಕೆ, ಅಬ್ರಹಾಂ ಅಕಾರ್ಡ್ ಯಾವ್ದಕ್ಕೆ ಸಂಬಂಧಿಸಿದೆ ಅಂತಂದ್ರೆ, ಈ ಒಂದು ಇಸ್ರೇಲ್ ಮತ್ತೆ ಅರಬ್ ದೇಶಗಳ ನಡುವೆ ಇರುವಂತಹ ಭಿನ್ನಾಭಿಪ್ರಾಯವನ್ನ ಶಮನಗೊಳಿಸಲಿಕ್ಕೆ, ಟು ರಿಸಾಲ್ವ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಇಸ್ರೇಲ್ ಅಂಡ್ ಅರಬ್ ಕಂಟ್ರೀಸ್. ಓಕೆ, ಇಟ್ ಈಸ್ ಮೀಡಿಯೇಟೆಡ್ ಬೈ ಅಮೆರಿಕ. ಓಕೆ, ಯಾರು ಅಂದ್ರೆ ಈಗಿರುವಂತ ಟ್ರಂಪೇ ಇದನ್ನ ಸ್ಟಾರ್ಟ್ ಮಾಡಿದೆ 2020. ನೆಕ್ಸ್ಟ್, ಮಿಲಿಟರಿ ಜೆಂಡರ್ ಪ್ರಶಸ್ತಿ ಅಂತ ಅಂದ್ಬಿಟ್ಟು, ಸೊ ವೆರಿ ಫ್ಯಾಕ್ಟ್ ಬೇಸ್ಡ್. ಸೊ ನಮ್ಮ ಒಂದು ಮೇಜರ್ ಅಭಿಲಾಷಾ ಬರಾಕ್, ಇವರು ಥರ್ಡ್ ಫೀಮೇಲ್ ಟು ರಿಸೀವ್ ದಿಸ್ ಅವಾರ್ಡ್. ಆದ್ರೆ ಈ ಒಂದು ಕಾಂಬ್ಯಾಟ್ ಹೆಲಿಕಾಪ್ಟರ್ ಅನ್ನ ಪೈಲಟ್ ಆಗಿ ಇಂತಹ ಒಂದು ಪ್ರಶಸ್ತಿ ಪಡೆದಂತಹ ಮೊದಲ ಮಹಿಳೆ. ಓಕೆ, ನೆಕ್ಸ್ಟ್ ಕ್ವಾಡ್ ಕಂಟ್ರೀಸ್ ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ, ಅದರ ಒಂದು ಪೂರ್ಣ ರೂಪ. ಓಕೆ, ಸೊ ಇದನ್ನ ಶಿಂಜೋ ಅಬೆ ಅಂತ, ಜಪಾನ್ ಪ್ರೈಮ್ ಮಿನಿಸ್ಟರ್ ಶಿಂಜೋ ಅಬೆ ಅವರ ಒಂದು ಕನಸಿನ ಕೂಸು, ಬ್ರೈನ್ ಚೈಲ್ಡ್ ಆಫ್ ಶಿಂಜೋ ಅಬೆ. ಅದಾದ ನಂತರ ಇಲ್ಲಿ 4 ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಯಾವುದು, ಇಂಡಿಯಾ, US, ಜಪಾನ್, ಆಸ್ಟ್ರೇಲಿಯಾ. ಓಕೆ, ಇತ್ತೀಚೆಗೆ 2025 ಶೃಂಗಸಭೆ ನವದೆಹಲಿಯಲ್ಲಿ ನಡೀತು. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್? ಓಕೆ, ಇದು ಮುಕ್ತ ಮತ್ತು ಸುಸ್ಥಿರ, ಓಕೆ, ಮುಕ್ತ, ಸುಸ್ಥಿರ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನ ಉತ್ತೇಜಿಸೋದು. ಟು ಬ್ರಿಂಗ್ ಪೀಸ್, ಸ್ಟೆಬಿಲಿಟಿ, ಓಕೆ, ಅಂಡ್ ಪ್ರಾಸ್ಪರಿಟಿ ಇನ್ ಇಂಡೋ ಪೆಸಿಫಿಕ್ ರೀಜನ್. ಓಕೆ, ಶಾಂತಿ, ಸುಸ್ಥಿರತೆ ಹಾಗೂ ಸಮೃದ್ಧತೆಯನ್ನ ಕಾಪಾಡ್ಕೊಳ್ಳೋದು. ಅಂಡ್ ಮೋರ್ ಓವರ್ ಟು ಕಾಂಬ್ಯಾಟ್ ದ ಹೆಜಮೋನಿ ಆಫ್ ಚೈನಾ, ಟು ಕಂಟೈನ್ ಚೈನಾದ ಒಂದು ಯಜಮಾನಿಕೆನ, ದಬ್ಬಾಳಿಕೆನ ಹತ್ತಿಕ್ಕಂಥದ್ದು. ಇದನ್ನ ಆಕ್ಚುಲಿ ಅವ್ನು ಚೈನಾ ಏನ್ ಕರೆದ ಗೊತ್ತಾ, ನಮ್ಮನ್ನ ಏಷ್ಯನ್ ನೇಟೋ ಅಂತ ಕರೆದಿದ್ದಾನೆ. ನೇಟ ತರನೇ ಮಾಡ್ಕೊಂಡಿದಾರೆ ನೀವು, ಮಿಲಿಟರಿ ಒಕ್ಕೂಟ ಅಂತ ಅಂದ್ಬಿಟ್ಟು. ನಾವಿಲ್ಲಪ್ಪ, ಶಾಂತಿ ಸ್ಥಿರತೆಗೋಸ್ಕರ ಅಂತ ನಾವ್ ಹೇಳ್ತಿದ್ದೇವೆ. ಓಕೆ, ಸೊ ನೆಕ್ಸ್ಟ್ ಬಂದು ಫಸ್ಟ್ ಶೃಂಗಸಭೆ ಆಗಿದ್ದು ಸೊ ಎಲ್ಲಿ ಅಂತಂದ್ರೆ ಅದು ವರ್ಚುವಲ್ ಅಲ್ಲ ಆಯ್ತು. ಓಕೆ, ನೆಕ್ಸ್ಟ್ ನೀಟ್ ಇದರ ಒಂದು ಸೊ ಏನು ದೊಡ್ಡ ಕೂಪನೆ ನೋಡಿದಿರಾ ನೀವು. ಆಲ್ಮೋಸ್ಟ್ 20 lakh ಸ್ಟೂಡೆಂಟ್ಸ್ ಅಕ್ರಾಸ್ ನೇಷನ್ ಸೊ ಸಿವಿಯರ್ಲಿ ಸಫರ್ಡ್ ಫ್ರಮ್ ದಿಸ್ ಪೇಪರ್ ಲೀಕೇಜ್. ನೀಟ್ ಅಂದ್ರೆ ಏನು, ನ್ಯಾಷನಲ್ ಎಂಟ್ರೆನ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಎಂಟ್ರೆನ್ಸ್ ಕಮ್ ಎಲಿಜಿಬಿಲಿಟಿ ಟೆಸ್ಟ್ ಇದನ್ನ ಕಂಡಕ್ಟ್ ಮಾಡೋದು ಯಾರು ಅಂತ ಕೇಳ್ಬೋದು.
ವೆರಿ ಈಸಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಕಂಡಕ್ಟ್ ಮಾಡುತ್ತೆ. ಸೊ ಏನ್ ಮೇಡಮ್ ಪೇಪರ್ ಲೀಕ್ ಆಗ್ತಾನೆ ಇದೆಯಲ್ಲ, ಏನಾದ್ರು ಸುಧಾರಣೆಗಳು ಇದಕ್ಕೆ ಮುಂಚೆ ಮಾಡಿದ್ರ ಅಂದ್ರೆ, ಒಂದು ರಾಧಾಕೃಷ್ಣ ಸಮಿತಿ ಅಂತ ಅಂದ್ಬಿಟ್ಟು 2024ರಲ್ಲಿ ನೀಟಲ್ಲಿ ಸುಧಾರಣೆಗಳು ತರಬೇಕು ಅಂತ ಹೇಳಿದ್ರು. ಓಕೆ, ಸೊ ಇನ್ನು ಇಂಪ್ಲಿಮೆಂಟ್ ಆಗಿರ್ಲಿಲ್ಲ. ರಾಧಾಕೃಷ್ಣ ಸಮಿತಿ ರೆಕಮೆಂಡೆಡ್ ಟು ಬ್ರಿಂಗ್ ರಿಫಾರ್ಮ್ಸ್ ಇನ್ ನೀಟ್. ಓಕೆ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಅಂದ್ಬಿಟ್ಟು ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಓಕೆ, ಸೊ ಎಲಿಜಿಬಿಲಿಟಿ ಅಂದ್ರೆ ಮೆಡಿಕಲ್ ಸೀಟ್ ತಗೊಳ್ಲಿಕ್ಕೆ ಎಲಿಜಿಬಿಲಿಟಿ ಟೆಸ್ಟ್ ಇದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದು ಅಬಾಯ್ ಬಂದು ಏನಪ್ಪ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಿರೋದು ಗೊತ್ತಾ ಇದೆಯಲ್ಲ. ಸೈಬರ್ ಕ್ರೈಮ್ ಜಾಸ್ತಿ ಆಗ್ತದೆ. ಡಿಜಿಟಲ್ ಅರೆಸ್ಟ್ ಇರೋ ಹತ್ರನೇ ಅವರು ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದಾರೆ, ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. ಫ್ರಾಡ್ಸ್ಟರ್ಸ್, ಸೈಬರ್ ಫ್ರಾಡ್ಸ್ಟರ್ಸ್. ಹಾಗಾಗಿ ಈಗ CBI ಒಂದು ಅಬಾಯ್ ಅಂತ ತಗೊಂಡ್ ಬಂದಿದೆ, ಚಾಟ್ ಬಾಟ್. ಓಕೆ, ಸೊ ಯು ಕ್ಯಾನ್ ಸೀಕ್ ಎನಿ ಹೆಲ್ಪ್, ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ ಡಿಜಿಟಲ್ ಅರೆಸ್ಟ್ ಬಗ್ಗೆ, ಸೊ ಸೈಬರ್ ಫ್ರಾಡ್ಸ್ ಬಗ್ಗೆ. ದೇ ಕ್ಯಾನ್ ಅಸಿಸ್ಟ್ ಯು ವಿತ್ ಇನ್ಫಾರ್ಮೇಶನ್. Okay, so it is a chatbot to curtail or to curb in digital arrest ಅಥವಾ ಸೈಬರ್ ಫ್ರಾಡ್ಸ್. ಓಕೆ, ಸೈಬರ್ ವಂಚನೆ ಮತ್ತೆ ಡಿಜಿಟಲ್ ಅರೆಸ್ಟ್ ಅಂತಹ ಒಂದು ಅಪರಾಧಗಳನ್ನ ತಡಿಲಿಕ್ಕೆ ಇರುವಂತಹ ಚಾಟ್ಬಾಟ್. ಅಬಾಯ್ ಬೇರೆ, ಅಬಾರ್ ಬೇರೆ, ಅಪಾರ್ ಬೇರೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅಬಾರ್, ಓಕೆ, ಮತ್ತೆ ಅಪಾರ್, ಅಬಾಯ್. ಏನಿದು ಈ ಮೂರು ಅಂದ್ರೆ? ಅಬಾರ್ ಅಂದ್ರೆ ಏನ್ ಗೊತ್ತಾ? ಒನ್ ರೈಲ್ವೆ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಂತ. ಒಂದು ರೈಲು ನಿಲ್ದಾಣದಲ್ಲಿ ಒಂದು ಉತ್ಪನ್ನವನ್ನ ಬಹಳಷ್ಟು ಜಗಜ್ಜಾಹೀರುಗೊಳಿಸೋದು, ಜನಪ್ರಿಯಗೊಳಿಸೋದು, ಅದಕ್ಕೆ ಮಾರುಕಟ್ಟೆಯ ಅವಕಾಶಗಳನ್ನ ವಿಸ್ತರಿಸೋದು. ಓಕೆ, ಮಾರ್ಕೆಟಿಂಗ್ ದ ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇಳ್ಕಲ್ ಸೀರೆನ ಪಾಪ್ಯುಲರೈಸ್ ಮಾಡೋದು, ಅಥವಾ ಚನ್ನಪಟ್ಟಣ ಗೊಂಬೆನ ಪಾಪ್ಯುಲರೈಸ್ ಮಾಡೋದು, ದಟ್ ಈಸ್ ಅಬಾರ್. ಓಕೆ, ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಂತ. ಅಪಾರ್ ಅಂದ್ರೆ ಏನ್ ಗೊತ್ತಾ? ಯುನಿಕ್ ಐಡಿ ಫಾರ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಗುರುತಿನ ಸಂಖ್ಯೆಯನ್ನು ಕೊಡ್ತಾರೆ, ಅದು ಅಪಾರ್. ಓಕೆ, ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಅಂತ ಅಂದ್ಬಿಟ್ಟು, ಸೊ ಅದು ಅಪಾರು. ಇದು ಚಾಟ್ ಬಾಟ್ ಗೊತ್ತಿದೆ ನಿಮ್ಗೆ. ಅಗ್ರಿಕೋಲಾ ಪ್ರಶಸ್ತಿ, ಸೊ ಪ್ರಧಾನಿಯವರು ಪಡ್ಕೊಂಡಂತಹ ಇತ್ತೀಚಿನ ಪ್ರಶಸ್ತಿ, ಇಂಡೋನೇಷಿಯಾದಿಂದ ಇತ್ತೀಚಿನ ಒಂದು ಪ್ರಶಸ್ತಿ ಸುಮಾರು ದೇಶಗಳಿಂದ ಕೊಟ್ಟಿದ್ದಾರೆ. ಬಟ್ ನಮಗ್ ಬೇಕಾಗಿರೋದು 2026ರಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ. ಅವೆಲ್ಲ ಹಿಂದಿಂದೆಲ್ಲ ನೋಡ್ಕೊಳಕ್ ಹೋದ್ರೆ ನಿಮ್ ಕೂದಲು ಉದ್ರೋಗುತ್ತೆ. ಈಗ ಎಕ್ಸಾಮ್ ಹತ್ರ ಇದೆ, ಸೊ ಡೂ ಸಮ್ ಇಂಟೆಲಿಜೆಂಟ್ ಹಾರ್ಡ್ ವರ್ಕ್. ಓಕೆ, ವಿಚ್ ಇಸ್ ರಿಕ್ವೈರ್ಡ್, ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಅನ್ನೋದನ್ನ ಫಿಲ್ಟರ್ ಔಟ್ ಮಾಡೋದು ಕಲ್ತ್ಕೋಬೇಕು. ಓಕೆ, ಅಗ್ರಿಕೋಲಾ ಪ್ರಶಸ್ತಿ ಇದು ತುಂಬಾ ಯೂನಿಕ್. ದೇಶ ಕೊಟ್ಟಿದ್ದಲ್ಲ ಇದನ್ನ, FAO ಕೊಟ್ಟಿರೋದು. FA ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ದೇಶಗಳು ಸುಮಾರು ಕೊಟ್ಟಿದಾವೆ, ಈಗ ಇಂಡೋನೇಷಿಯಾನು ಕೊಟ್ಟಿದೆ. ಓಕೆ, ಅದಕ್ಕೆ ಬರ್ತೀನಿ. ಆದ್ರೆ ಅಗ್ರಿಕೋಲಾ ಪ್ರಶಸ್ತಿನ FAO ಕೊಟ್ಟಿರೋದು ಏನಕ್ಕೆ ಅಂತಂದ್ರೆ, ಇಂತಹ ಪ್ರಶಸ್ತಿನ ಇವರೊಬ್ಬರನ್ನ ಸ್ವೀಕರಿಸಿದ್ರೆ, ಇದಕ್ಕೆ ಮುಂಚೆ ಮನಮೋಹನ್ ಸಿಂಗ್, ಓಕೆ, ಅವರು ಕೂಡ ಮಾಜಿ ಪ್ರಧಾನಿಯಾಗಿದ್ದಾಗ ಅವ್ರಿಗೂ ಕೂಡ ಸಿಕ್ಕಿದೆ. ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಟು ಕನ್ಫರ್ ದಿಸ್ ಅವಾರ್ಡ್. ಓಕೆ, ಟು ರಿಸೀವ್ ದಿಸ್ ಅವಾರ್ಡ್. ಓಕೆ, ಯಾವ್ದಕ್ಕೆ ಕೊಡ್ತಾರೆ ಏನು ಅಂತ ಇಲ್ಲಿದೆ, ನೀವು ನೋಡ್ಕೋಬಹುದು. ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಟ್ರಾವೆಲಾಗ್ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಮ್ಯಾಂಡರಿನ್ ಭಾಷೆಯಲ್ಲಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಸಿಕ್ಕಿರೋದು. ಮ್ಯಾಂಡರಿನ್ ಭಾಷೆ ಯಾರ್ದು? ಚೈನಾದಲ್ವಾ? ಚೈನಾದಲ್ಲಿ ಈ ಒಂದು ಮ್ಯಾಂಡರಿನ್ ಅಂದ್ರೆ ಚೈನಾ ಪಕ್ಕದಲ್ಲೇ, ಅಂದ್ರೆ ಚೈನಾದ ಒಂದು ಭಾಗ, ಅಂತರ್ಗತ ಭಾಗ ತೈವಾನ್ ಒಬ್ಬ ಲೇಖಕಿ. ಓಕೆ, ಸೊ ಅವರು ಬರೆದಿರೋದು ಟ್ರಾವೆಲಾಗ್ ಅಂತ. ಯಾಂಗ್ ಶಾಂಗ್ ಜಿ. ಸೊ ಇವರು ಬರೆದಿರೋದು, ಸೊ ಅದನ್ನ ಅನುವಾದ ಮಾಡೋದು ಲಿನ್ ಕಿಂಗ್ ಅಂತ ಅಂದ್ಬಿಟ್ಟು ಚೈನಿ ಭಾಷೆಯಲ್ಲಿ ಬರೆದಿರೋಂಥದ್ದು. ಓಕೆ, ಸೊ ಇದು ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. ಸೊ ಐ ಹ್ಯಾವ್ ಟೋಲ್ಡ್ ಯು, ಸೊ ಇನ್ ಪ್ರೀವಿಯಸ್ ಕ್ಲಾಸಸ್ ಬುಕರ್ ಪ್ರೈಸ್, ಮ್ಯಾನ್ ಬುಕರ್ ಪ್ರೈಸ್ಗೂ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ಗೂ ಬಹಳ ವ್ಯತ್ಯಾಸ ಇದೆ ಅಂತ. ಇದಕ್ಕಿಂತ ಕ್ವೈಟ್ ಓಲ್ಡ್ ಯಾವುದು? 1968 ಬಂದಿರೋದು ಮ್ಯಾನ್ ಬುಕರ್ ಪ್ರೈಸ್. ಇದು 2005 ಬಂದಿರೋದು. ರೈಟ್, ಅದು ಮೂಲತಃ ಇಂಗ್ಲಿಷ್ ಕೃತಿಗಳಿಗೆ ಕೊಡ್ತಾರೆ, ಇದನ್ನ ಅನುವಾದಿತ ಕೃತಿಗಳಿಗೆ ಕೊಡ್ತಾರೆ. ಎರಡೂ ಕೂಡ ಎಲ್ಲಾದ್ರೂ ಅಂದ್ರೆ ಎರಡೂ ಕೂಡ ಕಂಪಲ್ಸರಿಲಿ ಎಲ್ಲಿ ಪ್ರಿಂಟ್ ಆಗಿರ್ಬೇಕು ಅಂದ್ರೆ UK, ಐರ್ಲೆಂಡ್ ಅಲ್ಲಿ ಪ್ರಿಂಟ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಇದಕ್ಕೆ ಹೆಸರು ಚೇಂಜ್ ಮಾಡಿದಾರೆ ನೋಡಿ, ಕನ್ಫ್ಯೂಷನ್ ಯಾಕೆ ಅನ್ಬಿಟ್ಟು. ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿನ ಬುಕ್ಮನ್ ಫಿಲಾಂಥ್ರೋಪಿಸ್ಟ್ ಪ್ರಶಸ್ತಿ ಅಂತ ಮಾಡಿದ್ದಾರೆ. ಓಕೆ, ಮರುನಾಮಕರಣ ಆಗಿದೆ 2026 ಜುಲೈಯಿಂದ ಬುಕ್ಮನ್ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಅಂತ ಅಂದ್ಬಿಟ್ಟು ಪ್ಲೀಸ್ ನೋಟ್ ಡೌನ್. ಸೊ ಇದರ ಒಂದು ಬಹುಮಾನವನ್ನ ಮೊದಲು 50,000 ಪರ್ಲ್ ಸ್ಟರ್ಲಿಂಗ್ ಇಂದ ಇವಾಗ 1,00,000 ಸ್ಟರ್ಲಿಂಗ್ಗೆ ಹೆಚ್ಚಿಸಿದ್ದಾರೆ. ಓಕೆ, ಲೇಖಕ ಮತ್ತೆ ಭಾಷಾಂತರ ಮಾಡಿದವರು ನಮ್ಮಲ್ಲಿ ಹಾರ್ಟ್ ಲ್ಯಾಂಪ್ ಬಾನು ಮುಷ್ತಾಕ್ ಇವ್ರು ಸಿಕ್ಕಿರೋದು ಯಾವುದು? ಇಂಟರ್ನ್ಯಾಷನಲ್ ಬುಕ್ಕರೇನೆ. ಇವಾಗ ಏನ್ ಮಾಡಿದಾರೆ ಅದನ್ನ, ಸೊ ಬುಕ್ಮನ್ ಫಿಲಾಂಥ್ರೋಪಿಸ್ಟ್ ಅವಾರ್ಡ್ ಅಂತ. ಪ್ರಶಸ್ತಿ ಮೊತ್ತ ಕೂಡ ಜಾಸ್ತಿ ಮಾಡಿದ್ದಾರೆ. ಪ್ಲೀಸ್ ರಿಮೆಂಬರ್ ಉದ್ಗಮ್ ಪೋರ್ಟಲ್. ಏನು ಉದ್ಗಮ್ ಪೋರ್ಟಲ್ ಅಂದ್ರೆ ಇಷ್ಟನೇ, RBI ಸ್ಟಾರ್ಟ್ ಮಾಡೋದು ಈ ಪೋರ್ಟಲ್ ಅನ್ನ. ಅನ್ಕ್ಲೈಮ್ಡ್ ಅಸೆಟ್ಸ್ ಇರುತ್ತಲ್ಲಪ್ಪ,
ಈಗ ಯಾರೋ ದುಡ್ಡು ಹಾಕ್ಬಿಟ್ಟಿರ್ತಾರೆ, ಮರೆತೋಗಿರ್ತಾರೆ, ಅಥವಾ ನಿಮ್ ತಾತ ಅಜ್ಜಿದ ಯಾವ್ದು ದುಡ್ಡು ಇರುತ್ತೆ, ಅದಕ್ಕೆ ಪುರಾವೆ ಇರಲ್ಲ, ದಾಖಲೆ ಇರಲ್ಲ, ಅಂತವುಗಳಿಗೆ ಒಂದು ಪೋರ್ಟಲ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು RBI ಉದ್ಗಮ್ ಅನ್ಕ್ಲೈಮ್ಡ್ ಡೆಪಾಸಿಟ್ಸ್ ಗೇಟ್ ವೇ ಟು ಆಕ್ಸೆಸ್ ಇನ್ಫಾರ್ಮೇಶನ್. ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್, ಯಾರು ಹಾಕಿದ್ದಾರೆ, ಎಷ್ಟೇ ಇಸ್ವಿಲ್ ಹಾಕಿದ್ದಾರೆ, ಇದೆಲ್ಲ ಇನ್ಫಾರ್ಮೇಶನ್ ಪಡ್ಕೋಬಹುದು ಉದ್ಗಮ್ ಪೋರ್ಟಲ್ ಅಂತ ಅಂದ್ಬಿಟ್ಟು. ಸೊ RBI ಸ್ಟಾರ್ಟ್ ಮಾಡಿದೆ. ಇದು ಆಲ್ರೆಡಿ ಕ್ವಶನ್ ಕೂಡ ಬಂದಿದೆ. ನೆಕ್ಸ್ಟ್ ಒಂದೇ ಮಾತ್ರಂ ಆಲ್ರೆಡಿ KE ಇಂದ ಕ್ವಶನ್ಸ್ ಅರೈಸ್ ಆಗ್ಬಿಟ್ಟಿದೆ. ತುಂಬಾ ಚಾಲ್ತಿಲಿತ್ತಿದ್ದು, ತುಂಬಾ ಸುದ್ದಿಯಲ್ಲಿತ್ತು. ಒಂದೇ ಮಾತ್ರಮಲ್ಲಿ 6 ಸ್ಟ್ಯಾಂಡ್ಸ್ ಇದೆ. ಬರೆದಿರೋದು ಯಾರು? ಬಂಕಿಂಚಂದ್ರ ಚಟರ್ಜಿ. ಯಾವ ಒಂದು ಕಾದಂಬರಿಯಿಂದ ಅಂದ್ರೆ ಓಕೆ, ಸೊ ಆನಂದ ಮಠ. ಇದನ್ನ ಸೊ ಮ್ಯೂಸಿಕ್ ಸಂಯೋಜನೆ ಮಾಡಿ ಹಾಡಿದವರು ರವೀಂದ್ರನಾಥ್ ಟ್ಯಾಗೋರ್. ಫಸ್ಟ್ ಕಲ್ಕತ್ತಾ ಸೆಷನ್ ಅಲ್ಲಿ 1896 ಹಾಡ್ತಾರೆ. ಓಕೆ, ಸೊ ಈ 6 ಸ್ಟ್ಯಾಂಡ್ಸ್ ಅನ್ನ ಈಗ ಕಂಪಲ್ಸರಿ ಆಡ್ಬೇಕು ಅಂತ. ಮೊದಲು ಬರೀ 2 ಆಡ್ತಿದ್ವಿ, ಈಗ 6 ಆಡ್ಬೇಕು. ರಾಷ್ಟ್ರಗೀತೆಗೆ ಮುಂಚೆ ಇದನ್ನ ಹಾಡ್ಬೇಕು ಅನ್ನೋದು ಈಗ ತಂದಿರುವಂತಹ ಬದಲಾವಣೆ. ಹೋಮ್ ಮಿನಿಸ್ಟ್ರಿ ಇದರ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಪರ ವಿರೋಧ ವ್ಯಕ್ತವಾಗ್ತಿತ್ತು. ಅಲ್ಪಸಂಖ್ಯಾತರ ಒಂದು ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತಹ ಕಾರಣದಿಂದ ಇದನ್ನ ತೆಗಿಬೇಕು, 4 ಸ್ಟ್ಯಾಂಡ್ಸ್ ತೆಗಿಬೇಕು ಅಂತ ಹೇಳ್ತಾ ಇದ್ರು. ವಾಟ್ ಎವರ್. ಸೊ ನಿಮಗ್ ಬೇಕಾಗಿರೋದು ಬೇಸಿಕ್ಸ್ ಆಫ್ ಒಂದೇ ಮಾತ್ರ. ಓಕೆ, ಮತ್ತೆ ದ ಚೇಂಜಸ್ ವಾಟ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್. ಓಕೆ, ಬದಲಾವಣೆ ಏನ್ ತಂದಿದ್ದಾರೆ ಅಂತ. ಸೊ ಇದನ್ನ ಜನವರಿ 24, 2050 ನಾವು ವಂದೇ ಮಾತರಂ ಗೀತೆಯನ್ನ ರಾಷ್ಟ್ರೀಯ ಹಾಡು ಅಂತ ಸ್ವೀಕರಿಸಿದ್ದೀವಿ. ಓಕೆ, ಸೊ ನ್ಯಾಷನಲ್ ಆಂಥಮ್ ಯಾವುದು? ರಾಷ್ಟ್ರೀಯ ಗೀತೆ ಯಾವುದು? ಜನಗಣಮನ. ಅದು ಜನವರಿ 24, 1950. ಬಟ್ ರಿಮೆಂಬರ್, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ರಾಷ್ಟ್ರೀಯ ಗೀತೆ ಹಾಡೋದಷ್ಟೇ ಉಲ್ಲೇಖ ಮಾಡಿದ್ದಾರೆ, ಸಂವಿಧಾನದಲ್ಲಿ ಇದಿಲ್ಲ. ಸೊ ಈ ಗೀತೆ ಅಂದ್ರೆ ಈ ಒಂದು ರಾಷ್ಟ್ರೀಯ ಹಾಡನ್ನ 3 ನಿಮಿಷ 10 ಸೆಕೆಂಡ್ಗಳ ಕಾಲ ಹಾಡಲಾಗುತ್ತೆ. ಓಕೆ, ನೆಕ್ಸ್ಟ್ 18th ರೈಲ್ವೆ ವಲಯ. ಓಕೆ, ಇದು ಈಸಿ ಟು ಆಸ್ಕ್ ಫ್ರೇಮ್, ಅಂದ್ರೆ ಈಸಿ ಟು ಫ್ರೇಮ್ ದ ಕ್ವಶನ್. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹುಬ್ಳಿಯಲ್ಲಿದೆ ರೈಲ್ವೆ ಝೋನ್. ಓಕೆ, ವಾಯುವ್ಯ ವಲಯ ಅಂತ ಅಂದ್ಬಿಟ್ಟು. ಅದೇ ತರ ಹೊಸದೊಂದು ಮಾಡಿದ್ದಾರೆ 18th ರೈಲ್ವೆ ಝೋನ್. ಅದು ಯಾವ್ದು ಅಂದ್ರೆ ಸೌತ್ ಕೋಸ್ಟ್ ರೈಲ್ವೆ ಝೋನ್. ಸೊ ಎಲ್ಲಪ್ಪ ಅಂದ್ರೆ ವಿಶಾಖಪಟ್ಟಣಂ ಅಲ್ಲಿ. ಓಕೆ, ಸೊ ಇದನ್ನ ದಕ್ಷಿಣ ಕರಾವಳಿ ರೈಲ್ವೆ ವಲಯ ಅಂತ ಕರಿತೇವೆ. ನೆಕ್ಸ್ಟ್ ಪುಲಿಟ್ಜರ್ ಪ್ರಶಸ್ತಿ. ಪುಲಿಟ್ಜರ್ ಯಾವ್ದಕ್ಕೆ ಕೊಡ್ತಾರೆ? ಜರ್ನಲಿಸಂಗೆ. ಓಕೆ, ಪ್ರಿಟ್ಸ್ಗರ್ ಯಾವ್ದಕ್ಕೆ ಕೊಡ್ತಾರೆ? ವಾಸ್ತುಶಿಲ್ಪಕ್ಕೆ, ಆರ್ಕಿಟೆಕ್ಚರ್ಗೆ. ಸೊ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಪುಲಿಟ್ಜರ್. ಏಬಲ್ ಪ್ರಶಸ್ತಿ ಯಾವ್ದಕ್ಕೆ ಕೊಡ್ತಾರೆ? ಗಣಿತ ಶಾಸ್ತ್ರಕ್ಕೆ ಕೊಡ್ತಾರೆ. ಓಕೆ, ಗಣಿತ ವಿಜ್ಞಾನಕ್ಕೆ. ನೆಕ್ಸ್ಟ್ ಈ ಪುಲಿಟ್ಜರ್, ಜೋಸೆಫ್ ಪುಲಿಟ್ಜರ್ ಇದನ್ನ ಸ್ಥಾಪನೆ ಮಾಡಿದವರು. ಸೊ ಇದುವರೆಗೂ ಅಂದ್ರೆ ಈ ಒಂದು ನಮ್ಮ ಭಾರತದಿಂದ ಪಡ್ಕೊಂಡವರು ಯಾರು ಅಂದ್ರೆ ಆನಂದ್ ಆರ್ಕೆ ಮತ್ತೆ ಸುವರ್ಣ ಶರ್ಮಾ, ಇವರಿಬ್ಬರು ಸಿಕ್ಕಿದೆ. ಫೆಮಿನಾ ಮಿಸ್ ಇಂಡಿಯಾ ಸಾಧ್ವಿ ಸತೀಲ್ ಶೈಲ್. ಓಕೆ, ಸೊ ಇವ್ರು ಗೋವಾದವರು, ಆಕ್ಚುಲಿ ಮೂಲತಃ ಮಂಗಳೂರಿನವರು. ನಮ್ಮ ಕರ್ನಾಟಕಕ್ಕೂ ಕೂಡ ಇದರ ಒಂದು ಏನು ಪ್ರಸಿದ್ಧಿ ಸಲ್ಲಬೇಕು. ಓಕೆ, ಸಾಧ್ವಿ ಸತೀಶ್ ಸೈಲ್, ಶಿ ಇಸ್ ಫೆಮಿನಾ ಮಿಸ್ ಇಂಡಿಯಾ. ಓಕೆ, 61ನೇ ಮಿಸ್ ಇಂಡಿಯಾ ಆಗಿದ್ದಾರೆ. ಎಲ್ಲಿ ನಡೀತು ಅಂತಂದ್ರೆ ಭುವನೇಶ್ವರದ ಒಡಿಶಾದಲ್ಲಿ. ಮಹಾನದಿ ಜಲ ವಿವಾದ. ಮಹಾನದಿ ಒಡಿಶಾ ಮತ್ತೆ ಛತ್ತೀಸ್ಗಢ ನಡುವೆ ಇರುವಂತಹ ಜಲ ವಿವಾದ. ಮಹಾನದಿ ಬೇರೆ, ಓಕೆ, ಸೊ ಮಹದಾಯಿ ಬೇರೆ. ಮಹದಾಯಿ ಇಟ್ಸ್ ಎ ಡಿಸ್ಪ್ಯೂಟೆಡ್ ರಿವರ್ ಬಿಟ್ವೀನ್ ಕರ್ನಾಟಕ ಅಂಡ್ ಗೋವಾ. ಕರ್ನಾಟಕ ಗೋವಾ ನಡುವೆ ಇರುವಂತಹ ವಿವಾದಿತ ನದಿ ಯಾವುದು ಅಂದ್ರೆ ಅದು ಮಹದಾಯಿ, ಇದು ಮಹಾನದಿ. ಓಕೆ, ಸೊ ಇದರ ಒಂದು ಡೀಟೇಲ್ಸ್ ಇಲ್ಲಿದೆ. ಓಕೆ, ಛತ್ತೀಸ್ಗಢಲ್ಲಿ ಅಣೆಕಟ್ಟು ಕಟ್ಟಿರೋದ್ರಿಂದ ಈಗ ಅವರು ಟ್ರಿಬ್ಯುನಲ್ಗೆ ಹೋಗಿದ್ದಾರೆ. ಕರ್ಸಾತಿ, ಕರ ಅಲ್ಲ, ಕರ್ಸಾತಿ. ಏನಪ್ಪಾ ಅಂದ್ರೆ ಕರ ಅಂದ್ರೆ ಏನು? ಸುಂಕ. ಓಕೆ, ಏನಾದ್ರೂ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ, IT ರಿಟರ್ನ್ಸ್ ಫೈಲ್ ಮಾಡ್ಬೇಕಾದ್ರೆ, ಅಥವಾ ಏನಾದ್ರೂ ನಿಮಗೆ ತೊಂದರೆಗಳು, ನ್ಯೂನ್ಯತೆಗಳು ಅಥವಾ ಸಮಸ್ಯೆಗಳು ಕಂಡು ಬಂದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಚಾಟ್ ಬಾಟ್, AI ಚಾಟ್ ಬಾಟ್. ಸೊ ಕೃತಕ ಬುದ್ಧಿಮತ್ತೆ ಚಾಲಿತ ಒಂದು ಚಾಟ್ ಬಾಟ್ ಇದಾಗಿರುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಆಸ್ಕ್ ಎನಿ ಕ್ವೆರಿ, ಎನಿ ಕ್ವಶನ್. ಓಕೆ, ವಿಲ್ ಗೆಟ್ ದ ಇನ್ಫಾರ್ಮೇಶನ್ ಇಮಿಡಿಯೇಟ್ಲಿ. ಓಕೆ, ಸೊ ಅಂತಹ ಒಂದು ಕರ್ಸಾತಿ, ಇಟ್ಸ್ ರಿಲೇಟೆಡ್ ಟು ಇನ್ಕಮ್ ಟ್ಯಾಕ್ಸ್. CBDT ಇದನ್ನ ತಗೊಂಡ್ ಬಂದಿರೋದು ಕೇಂದ್ರ ನೇರ ತೆರಿಗೆ ಅಂದ್ರೆ ಸೆಂಟ್ರಲ್ ಡೈರೆಕ್ಟ್ ಟ್ಯಾಕ್ಸ್ ಬೋರ್ಡ್ ಇದನ್ನ ತಗೊಂಡ್ ಬಂದಿದೆ. ಓಕೆ, ಸೊ AI ಆಧಾರಿತ ಎಲ್ಲ ಟ್ಯಾಕ್ಸ್ ಪೇಯರ್ಸ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಒದಗಿಸುತ್ತೆ. ಇಟ್ ವಿಲ್ ಈಸ್ ದ ಟಾಸ್ಕ್ ಟು ಫೈಲ್ ದ ಏನು IT ರಿಟರ್ನ್ಸ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಡೀಟೇಲ್ಸ್ ಪಡ್ಕೊಳ್ಳೋದಾಗಿರ್ಬೋದು, ಎಲ್ಲದೂ ಕೂಡ ಸ್ಕ್ರೂಟಿನಿ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಒಪೆಕ್. ಒಪೆಕ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಒಪೆಕ್ ಇಂದ ಆಚೆ ಹೋಗ್ಬಿಟ್ಟಿದೆ ಯಾವ ದೇಶ ಗೊತ್ತಾ? ಸೊ 12 ದೇಶಗಳಿದ್ವು. ದೇರ್ ವರ್ 12 ಮೆಂಬರ್ ಕಂಟ್ರೀಸ್. ಸೊ ಅದರಲ್ಲಿ ಯಾವ್ದು ಆಚೆ ಹೋಗಿರೋದು ಅಂತಂದ್ರೆ UAE. ಈಗ 11 ಇರೋದು. ಯಾಕೆ ಹೋಗಿದೆ ಅಂತಾರೆ, ತುಂಬಾ ನಿರ್ಬಂಧಗಳಿದಾವಪ್ಪ, ನಿಮ್ಮ ಮಾತುಗಳೆಲ್ಲ ಕೇಳ್ಕೊಂಡು ನಾವು ಪ್ರೊಡಕ್ಷನ್ ಎಲ್ಲ ಲಿಮಿಟ್ ಮಾಡ್ಲಿಕ್ಕಾಗಲ್ಲ, ಸೊ ಅಂದ್ಬಿಟ್ಟು ಕೈ ಮುಗ್ದು ಹೊಟ್ಟೋಗಿದೆ. ಈಗ ಇನ್ನು ಉಳಿದಿರುವಂತಹ ದೇಶಗಳು ಒಪೆಕ್ ಕಂಟ್ರೀಸ್. ಓಕೆ, ಸೊ ಇದು ಇಷ್ಟಿದಾವೆ, ಇವುಗಳನ್ನ ನೋಡ್ಕೋಬೇಕು ನೀವು. ಮತ್ತೆ ಯಾವಾಗ 1960 ಇದು ಬಂದಿರೋದು. ಇದರ ಒಂದು ಸೊ ಸ್ಥಳ ಬಾಗ್ದಾದಲ್ಲಿದೆ, ಪ್ರಧಾನ ಕಚೇರಿ ಮಾತ್ರ ವಿಯೆನಾದಲ್ಲಿದೆ. ಓಕೆ, ಬಾಗ್ದಾದ್ ಕನ್ವೆನ್ಷನ್ ಅಂತ ಕರಿತೀವಿ. ಸೊ ಇದನ್ನ ನೀವು ನೋಡ್ಕೋಬೇಕು. ಯು ಹ್ಯಾವ್ ಟು ಬೈ ಹಾರ್ಟ್ ಆಲ್ ದ ಕಂಟ್ರೀಸ್. ಸೌದಿ, ಇದೇನು ಎಲ್ಲ ಗಲ್ಫ್ ನೇಷನ್ಸ್ ಇರುತ್ತೆ.
ಇರಾಕು, ಇರಾನು, ಕುವೆತ್ತು, ಓಕೆ, ವೆನೆಜುವೆಲಾ ಅಲ್ಲಿ 18% ಆಯಿಲ್ ರಿಸರ್ವ್ಸ್ ಇದೆ ಅಂದ್ರೆ ಜಾಸ್ತಿ ಆಯಿಲ್ ನ ಪ್ರೊಡ್ಯೂಸ್ ಮಾಡೋ ಕಂಟ್ರೀಸ್ ಎಲ್ಲ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾವೆ. ಓಕೆ, ಸೊ ನೈಜೀರಿಯಾ ಮತ್ತೆ ಆಫ್ರಿಕನ್ ನೇಷನ್ಸ್ ಏನ್ ಕೇಳ್ಬೋದು ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ನೇಷನ್ ಆಫ್ರಿಕನ್ ನೇಷನ್ ಇಸ್ ನಾಟ್ ಪಾರ್ಟ್ ಆಫ್ ಒಪೆಕ್ ಅಂತ ಕೇಳ್ಬೋದು. ಓಕೆ, ಎಸ್. ನೆಕ್ಸ್ಟ್ ಒಪೆಕ್ ಪ್ಲಸ್ ಅಂತ ಮಾಡ್ಕೊಂಡ್ರು 2016 ಓಕೆ, ಸೊ ಇದರ ಒಂದು ಪ್ರೈಸ್ ಸ್ಟೆಬಿಲಿಟಿ ತರಬೇಕು ಅಂತ ಅಂದ್ಬಿಟ್ಟು ಇನ್ನಷ್ಟು ದೇಶಗಳನ್ನ ಸೇರಿಸ್ಕೊಂಡಿದ್ದಾರೆ ಒಪೆಕ್ ಪ್ಲಸ್ ಅಲ್ಲಿ. ಸೊ ಒಪೆಕ್ ಅಲ್ಲಿ 11 ಇದ್ವು, ಮತ್ತೆ ಇನ್ನಷ್ಟು ದೇಶಗಳನ್ನ ಸೇರಿಸ್ಕೊಂಡಿದ್ದಾರೆ, ಅದನ್ನ ಒಪೆಕ್ ಪ್ಲಸ್ ಅಂತ ಕರಿತೀವಿ ಇವೆಲ್ಲ. ಸೊ ಪ್ಲಸ್ 11 ಕಂಟ್ರೀಸ್ ಆಡೆಡ್ ಟು ಒಪೆಕ್. ಮಿಷನ್ ಮಿತ್ರ ಅಂತಂದ್ರೆ ನಾವು ಗಗನಯಾನನ್ನ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಓಕೆ, ಸೊ ಬಾಹ್ಯಾಕಾಶಕ್ಕೆ ಹೋಗ್ಬೇಕು, ಅಲ್ಲಿ ತಂಗಬೇಕು ಅಂತ. ಆ ಒಂದು ಯೋಜನೆಗೆ ಅನುಸಾರವಾಗಿ ಅಂತಹ ಒಂದು ವಾತಾವರಣವನ್ನು ಇಲ್ಲೇ ನಾವು ಕೃತಕವಾಗಿ ನಿರ್ಮಿಸಬೇಕು. ಸೊ ನಮ್ಮ ಗಗನಯಾತ್ರಿಗಳಿಗೆ ತರಬೇತಿ ಕೊಡಬೇಕು ಅನ್ನೋಂತಹ ಉದ್ದೇಶದಿಂದ ಲೇಹಲ್ಲಿ, ಜಮ್ಮು ಕಾಶ್ಮೀರ ಲೇಹಲ್ಲಿ ಇಂತಹ ಒಂದು ಮ್ಯಾಪಿಂಗ್ ಆಫ್ ಇಂಟರ್ಪೊರಬಲ್ ಟ್ರೇಡ್ಸ್ ಅಂಡ್ ರೆಸ್ಪಾನ್ಸ್ ಅಸೆಸ್ಮೆಂಟ್ ಅಂತ. ಓಕೆ, ಸೊ ಯಾರು ತಗೊಂಡ್ ಬಂದಿರೋದು ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್. ಎಲ್ಲಿ ಮಿಷನ್ ಮಿತ್ರ ಪ್ರಾರಂಭಿಸಿರೋದು ಲೇಹ್ ಲಡಾಖ್. ಓಕೆ, ನೋಡಿ ಬಾಹ್ಯಾಕಾಶದಂತಹ ಪರಿಸರವನ್ನ ಕೃತಕವಾಗಿ ಹುಟ್ಟಾಕಿ ಸೊ ಆಮೇಲೆ ಏನ್ ಮಾಡ್ತಾರೆ, ಸೊ ಈ ಒಂದು ಬಾಹ್ಯಾಕಾಶ ಯಾನಿಗಳು ಅಲ್ಲಿ ತರಬೇತಿ ಪಡೆಯುವಂಥದ್ದು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಮಿಷನ್ ಮಿತ್ರ ಕೃತಕ ಬುದ್ಧಿಮತ್ತೆ, ಕಮಿಟಿ ಆನ್ AI, ರೆಸ್ಪಾನ್ಸಿಬಲ್ AI. ಇವಾಗ AI ಇಂದ ಎಂತೆಲ್ಲ ಅಚಾತುರ್ಯಗಳಾಗ್ತಿದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ. ಓಕೆ, ಡಿಫೇಕ್ ಅಂತ ಆಗ್ತಾ ಇದೆ, ಸೈಬರ್ ಫ್ರಾಡ್ಸ್, ಇದೆಲ್ಲ ತುಂಬಾ ಆಗ್ತಿರೋದ್ರಿಂದ ರೆಸ್ಪಾನ್ಸಿಬಲ್ AI ಅಂದ್ರೆ ಜವಾಬ್ದಾರಿಯುತವಾಗಿ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನ ಬಳಸ್ಕೋಬೇಕು. ಅದಕ್ಕೆ ಅಂತ ಒಂದು ಕಮಿಟಿ ಅಂತ ನೇಮಕ ಮಾಡಿದ್ರು, ಅದು ಕ್ರಿಸ್ ಗೋಪಾಲಕೃಷ್ಣನ್ ಕಮಿಟಿ. ನೆಕ್ಸ್ಟ್ ರಿಲೀಫ್ ಯೋಜನೆ. ಓಕೆ, ಸೊ ಎಸ್ಪೆಷಲಿ ಟು ಎನ್ಹಾನ್ಸ್ ದ ಎಕ್ಸ್ಪೋರ್ಟ್. ಈಗ ಏನಾಗಿತ್ತು, ಇರಾನ್ ಯುದ್ಧ ಆಗ್ತಾ ಇರ್ಬೇಕಾದ್ರೆ, ಇಸ್ರೇಲ್ ಯುದ್ಧ ಆಗ್ಬೇಕಾದ್ರೆ ಎಕ್ಸ್ಪೋರ್ಟ್ಗೆ ಬಹಳಷ್ಟು ಪೆಟ್ಟು ಬಿದ್ದಿತ್ತು. ಟು ಎನ್ಹಾನ್ಸ್ ದ ಎಕ್ಸ್ಪೋರ್ಟ್ ಸಮ್ ಪ್ಯಾಕೇಜಸ್ ಅಥವಾ ಕೆಲವೊಂದು ಉತ್ತೇಜಕಗಳನ್ನ ಕೊಡ್ತಿದ್ರು, ಅದೇನೆ ರಿಲೀಫ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ NCERT ಯಾಕೆ ನ್ಯೂಸ್ ಅಲ್ಲಿ ಇದೆ ಗೊತ್ತಾ, ಇದಕ್ಕೆ ಡೀಮ್ಡ್ ಯೂನಿವರ್ಸಿಟಿ ಒಂದು ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊದಲೆಲ್ಲ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಮಾಡೋದು. ಓಕೆ, ಒಂದು ಯೂನಿವರ್ಸಿಟಿ ಸ್ಟೇಟಸ್ ಅಂತಂದ್ರೆ ದೇ ಕ್ಯಾನ್ ಟೇಕ್ ಸಮ್ ಆಟೋನಮಸ್ ಡಿಸಿಷನ್. ಓಕೆ, ಸ್ವಾಯತ್ತತೆ ಇರುತ್ತೆ, ಹೆಚ್ಚು ನಿರ್ಣಯಗಳನ್ನ ಕೈಗೊಳ್ಬಹುದು. ಸೊ ಅದನ್ನೇ ನಾವು NCERT. ಸೊ ಇದು ಸ್ಟಾರ್ಟ್ ಆಗಿರೋದು 1961 ಅಲ್ಲಿ. ಓಕೆ, ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನೆಕ್ಸ್ಟ್ ಆಸ್ಕರ್ ಪ್ರಶಸ್ತಿ. ಸೊ 98ನೇ ಆಸ್ಕರ್ ಪ್ರಶಸ್ತಿ. ಓಕೆ, ಯಾರ್ಯಾರಿಗೆ ಹೆಚ್ಚು ಪ್ರಶಸ್ತಿ ಬಾಚಿಕೊಂಡಿರುವಂತಹ ಮೂವಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಓಕೆ, ಸೊ ಜಾಸ್ತಿ ನಾಮಿನೇಟ್ ಆಗಿರೋದು ಸಿನ್ನರ್ಸ್, ಪ್ರಶಸ್ತಿ ಬಂದಿರೋದು ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಓಕೆ, ವೆರಿ ಇಂಪಾರ್ಟೆಂಟ್. ವಿಭಾಗಗಳು ಚಿತ್ರ ಇವೆಲ್ಲ ನೋಡ್ಕೋಬೇಕು. ಸೊ ನಿರ್ದೇಶಕ ಬಂದು ಪಾಲ್ ಥಾಮಸ್ ಆಂಡರ್ಸನ್. ಸೊ ಅತ್ಯುತ್ತಮ ನಟ ಬೆಸ್ಟ್ ಆಕ್ಟರ್ ಮೈಕಲ್ ಜೋರ್ಡನ್. ಬೆಸ್ಟ್ ಆಕ್ಟ್ರೆಸ್ ಜೆಸ್ಸಿ ಬಕ್ಲಿ. ಓಕೆ, ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಸೆಂಟಿಮೆಂಟಲ್ ವ್ಯಾಲ್ಯೂ. ರೈಟ್, ಸೊ ನಮ್ದೇನಾದ್ರು ಇಂಡಿಯನ್ ಇದ್ದಿದ್ರೆ ಹೇಳ್ತಿದ್ದೆ. ಸೊ ನೋ ಇಂಡಿಯನ್ ಮೂವಿ ಗಾಟ್ ಸೆಲೆಕ್ಟೆಡ್. ಕಲಿಕಾ ದೀಪ ಅದನ್ನ ಕರ್ನಾಟಕದಲ್ಲಿ ಅಂದ್ರೆ ಕವರ್ ಮಾಡಿದೀನಿ ನೋಡಿ. ಕರ್ನಾಟಕದ ಕರೆಂಟ್ ಅಫೇರ್ಸ್ ಇದು ಒಂದು ಮಿಸ್ ಆಗಿತ್ತು. ವರದಕ್ಷಿಣೆ ಮುಕ್ತ ಗ್ರಾಮ ಅಂತ ಅಂದ್ಬಿಟ್ಟು, ಒಂದು ಮುಚ್ಚಕೋಡಿ ಗ್ರಾಮ ಅಂತ ಅಂದ್ಬಿಟ್ಟು, ಮುಚ್ಚಕೊಂಡಿ ತಾಂಡ ಅಂತ ಅಂದ್ಬಿಟ್ಟು ಉತ್ತರ ಬಾಗಲಕೋಟೆಯಲ್ಲಿ ಯಾರಾದ್ರು ಬಾಗಲಕೋಟೆ ಖುಷಿ ಪಡಿ. ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಒಂದು ತಾಂಡವನ್ನ ವರದಕ್ಷಿಣೆ ಮುಕ್ತ ಅಂದ್ರೆ ಎಲ್ಲ ಹಿರಿಯರೆಲ್ಲ ಪ್ಲೆಡ್ಜ್ ಮಾಡಿದ್ದಾರೆ, ಪ್ರತಿಜ್ಞೆ ತಗೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ವರದಕ್ಷಿಣೆ ತಗೊಳ್ಳಲ್ಲ ಅಂತ. ಓಕೆ, ಸೊ ಕರ್ತವ್ಯ ನಾನು ಹೇಳ್ಬೇಕಾದ್ರೆ ಹೇಳಿದೀನಿ ನಾನು ನಿಮ್ಗೆ, ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ನೀವು ಹೇಳಿದ್ನ ಕೇಳಿಸ್ಕೊಳಲ್ಲ, ಬೋರ್ಡೇ ನೋಡೋದಲ್ವಾ. ಸೊ ಅದನ್ನೊಂದು 10 ಮೆಸೇಜ್ ಕಳ್ಸಿದ್ದೀರಾ. ಓಕೆ, ಇದು ಅದಲ್ಲ ಅಂತ. ಸೊ ಯು ವಿಲ್ ಬಿ ಬಿಸಿ ಇನ್ ಫೈಂಡಿಂಗ್ ಮಿಸ್ಟೇಕ್ಸ್ ಇನ್ ಟೀಚರ್ಸ್ ರಾದರ್ ಕಾನ್ಸಂಟ್ರೇಟಿಂಗ್ ಆನ್ ಲೆಕ್ಚರ್. ಓಕೆ, ಸೊ ನಾನು ಅದು ಹೇಳಿದೀನಿ, ಅಲ್ಲಿ ಟೈಪೋ ಎರರ್ ಆಗಿರುತ್ತೆ ಕೆಲವು ಸತಿ. ಓಕೆ, ಸೊ ಟೈಪಿಸ್ಟ್ಗಳು ಸರಿ ಇರಲ್ಲ, ಏನ್ ಮಾಡೋದು. ಸೊ ಹಾಗಾಗಿ ಸೊ ನಾನು ಒಂದ್ಸತಿ ನೋಡ್ಬೇಕಾದ್ರೆ ಅದು ಕಣ್ ತಪ್ಪೋಗಿರುತ್ತೆ. ಸೊ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್. ಇದು ಆಗಿದೆ ಎತ್ತಿನ ಹೊಳೆ ಯೋಜನೆ. ಈ ಎತ್ತಿನ ಹೊಳೆ ಯೋಜನೆ ಇದೇನು ಅಂತರರಾಜ್ಯ ನದಿಯ ಒಂದು ವಿವಾದ ಅಲ್ಲ. ಸೊ ಬದಲಿಗೆ ನೇತ್ರಾವತಿ ತಿರುವು ಯೋಜನೆ, ನೇತ್ರಾವತಿಯನ್ನ ತಿರುವುಗೊಳಿಸಿ ಒಂದು 7 ಜಿಲ್ಲೆಗಳು, ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಯೋಜನೆ. ಓಕೆ, ಸೊ ಅಲ್ಲಿರುವಂತಹ ಕೆಲವೊಂದು ಉಪನದಿಗಳನ್ನು ಕೇಳ್ತಾರೆ. ಎತ್ತಿನ ಹೊಳೆ, ಕಾಡುಮನೆ ಹೊಳೆ, ಕೇರಿ ಹೊಳೆ, ಒಂಗದ ಹಳ್ಳ. ಓಕೆ, ಇವುಗಳನ್ನ ಕೇಳ್ಬೋದು. ಮತ್ತೆ ಯಾವ ನದಿ? ನೇತ್ರಾವತಿ ನದಿ. ಯಾವ ಜಿಲ್ಲೆಗಳಿಗೆ ಇದೇನೆ? ಸೊ ಕೋಲಾರ, ಚಿಕ್ಕಬಳ್ಳಾಪುರ, ಸೊ ಮತ್ತೆ ರಾಮನಗರ, ಚಿತ್ರದುರ್ಗ, ದಾವಣಗೆರೆ ಇಂತಹ ಒಂದು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸ್ಲಿಕ್ಕೆ ಇರುವಂತಹ ಒಂದು ಯೋಜನೆ. ಓಕೆ, ನೆಕ್ಸ್ಟ್ ವಾಯುಬಾನ್. ಸೊ ಇದೇನಪ್ಪಾ ಅಂತಂದ್ರೆ ಸ್ವದೇಶಿ ತಂತ್ರದ ಡ್ರೋನ್ ಯೋಜನೆ ಇದು ವಾಯುಬಾನ್. ಸೊ ಏರಿಂದ
ಮೇಲೆ ಆಕಾಶದಿಂದ ನಾವು ಡ್ರೋನ್ ಅನ್ನ ಲಾಂಚ್ ಮಾಡ್ಬೋದು. ಓಕೆ, ಸೊ ಈ ವಾಯುಬಾನ್ ಅಂತಾರೆ. ಸೊ ವಿ ಕ್ಯಾನ್ ಆಪರೇಟ್ ಡ್ರೋನ್ ಫ್ರಮ್ ಏರ್, ಅದನ್ನ ವಾಯುಬಾನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್. ಸೊ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ವಿಶ್ವಸಂಸ್ಥೆಯ SDSN ಅಂತ ಅಂದ್ಬಿಟ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್, UPSC ಕ್ವಶನ್ ಕೇಳಿದ್ರು, ಯಾರು ರಿಲೀಸ್ ಮಾಡ್ತಾರೆ ವಿಶ್ವ ಸಂತೋಷ ಸೂಚ್ಯಂಕವನ್ನ ಅಂತ? UNSDSN ಅಂತ, ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ. ಎಷ್ಟನೇ ಸ್ಥಾನದಲ್ಲಿ ಭಾರತ ಇದೆ? ಓಕೆ, ದಟ್ಸ್ ಇಂಪಾರ್ಟೆಂಟ್. 116ನೇ ಸ್ಥಾನದಲ್ಲಿ ಇದೆ. ಪ್ರಥಮ ಸ್ಥಾನದಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ ನಾರ್ಡಿಕ್ ಕಂಟ್ರೀಸ್, ಅದ್ರಲ್ಲಿ ಫಿನ್ಲ್ಯಾಂಡ್ ಇದೆ. ಟ್ರಿಂಕೋಮಲಿ ಯೋಜನೆ, ಕೆಲವೊಂದು ಯೋಜನೆಗಳನ್ನ ನಾವು ಆಗ್ಲೇ ಹೇಳಿದೆ. ಶಾ ಬೆಹೆಸ್ತಿ ಟರ್ಮಿನಲ್ ಅಲ್ಲಿ ಇರಾನ್ ಅಲ್ಲಿ ನಾವು ಕಟ್ತಾ ಇದ್ದೀವಿ, ಚಾಬಾರ್ ಪೋರ್ಟ್ ಅಂತ ಅಂದ್ಬಿಟ್ಟು. ಓಕೆ, ಅನಿಮಾದು ಪೋರ್ಟ್ ಅಂತ ಅಂದ್ಬಿಟ್ಟು ಮಾಲ್ಡೀವ್ಸ್ ಅಲ್ಲಿ ಕಟ್ತಾ, ಅಂದ್ರೆ ಅನಿಮಾದು ಏರ್ಪೋರ್ಟ್ ಅಂತ ಅಲ್ಲಿ ಕಟ್ತಿದೀವಿ. ಓಕೆ, ಸೊ ಮತ್ತೆ ಇಂಡೋನೇಷ್ಯಾದಲ್ಲಿ ಸಬಾಂಗ್ ಪೋರ್ಟ್ ಅಂತ ಅದನ್ನ ನಿರ್ಮಾಣ ಮಾಡ್ತಿದ್ದೀವಿ. ಸೊ ಈ ರೀತಿ. ಆಮೇಲೆ ಇದರಲ್ಲಿ ಭೂತಾನ್ ಅಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್, ಅದನ್ನ ಪುನಕ್ ಸಾಂಗ್ಚು. ಸೊ ಅದೇ ತರ ಶ್ರೀಲಂಕಾದಲ್ಲಿ ಟ್ರಿಂಕೋಮಲೈ ಯೋಜನೆ ಅಂತ ಪ್ರಾರಂಭ ಮಾಡಿದ್ವಿ. ಇದೇನಪ್ಪ ಅಂದ್ರೆ ಸೊ ನ್ಯಾಷನಲ್ ಡೀಪ್ ಹಾರ್ಬರ್ ಒಂದು ಪೋರ್ಟ್ ತರ, ಅದಕ್ಕೆ ನಾವು ವಿ ಆರ್ ಕೋಆಪರೇಟಿಂಗ್ ವಿತ್ ದೆಮ್ ಫಿನಾನ್ಷಿಯಲಿ. ಓಕೆ, ಸೊ ಯಾವ ಒಂದು ಎಲ್ಲಿ ಕಟ್ತಿದೀವಿ ಅಂತ ಕೇಳ್ಬೋದು, ಟ್ರಿಂಕೋಮಲೈ ಶ್ರೀಲಂಕಾ. ಎರಡು ದೇಶಗಳ ಒಂದು ಸಹಕಾರದಂತೆ. ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್, ಈ ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದ್ಮೇಲೆ ಈ ಟೆರರಿಸಂ ಇಂಡೆಕ್ಸ್ ಅಲ್ಲಿ 13ನೇ ಸ್ಥಾನದಲ್ಲಿ ಇದ್ದೇವೆ. ಓಕೆ, ಹೆಚ್ಚು ಪೀಡಿತವಾಗಿರೋದು ಆಲ್ಮೋಸ್ಟ್ ಪಾಕಿಸ್ತಾನ, ಆಫ್ಘಾನಿಸ್ತಾನ ಇದು. ಓಕೆ, ಇದನ್ನ ಬಿಡುಗಡೆ ಮಾಡೋರು ಯಾರು ಅಂತ ಕೇಳ್ತಾರೆ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್. ನೆಕ್ಸ್ಟ್ ಬಾಲೇಂದ್ರ ಶಾ, ಬಾಲೇಂದ್ರ ಶಾ, ಇವರು ವೆರಿ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ನೇಪಾಳ್. ಓಕೆ, ಅವ್ರ ಪಾರ್ಟಿ ಯಾವುದು ಅಂತ ಕೇಳ್ತಾರೆ. ಓಕೆ, ಸೊ ಇವರು ಜೆನ್ಸಿದು ಇದಾಗಿತ್ತಲ್ಲ, ಏನು ಗಲಾಟೆ ಆಗಿತ್ತಲ್ಲ, ಜೆನ್ಸಿ ರೆವಲ್ಯೂಷನ್ ಅಂತ. ಅದಾದ್ಮೇಲೆ ಸೊ ಇವರು ಆಕ್ಚುಲಿ ಮೇಯರ್ ಆಗಿದ್ರು ಆ ದೇಶದಲ್ಲಿ. ಓಕೆ, ಅವರನ್ನ ಸೊ PM ಮಾಡಿದ್ರು ಬಾಲೇಂದ್ರ ಶಾ ಅಂತ. ಯಾವ ಪಕ್ಷ ಅಂದ್ರೆ ರಾಷ್ಟ್ರೀಯ ಸ್ವತಂತ್ರ ಪಕ್ಷ. ಅವ್ರಿದ್ರಲ್ಲ ಓಲಿ, KP ಶರ್ಮಾ ಓಲಿ, ಅವರನ್ನ ಸೋಲ್ಸಿದ್ರು ಇವರು. ನೆಕ್ಸ್ಟ್ LPG ATM. ಇದೇ ATM ಅಂದ್ರೆ LPG ನ ATM ಮೂಲಕ ಪಡಿಬಹುದು. ಯಾಕಂದ್ರೆ ಮೊನ್ನೆಲ್ಲ LPG ಕ್ರೈಸಿಸ್ ಆಗಿತ್ತಲ್ಲ, ಅದಕ್ಕೋಸ್ಕರ ಅದನ್ನ LPG ನ ಪಡೆದಿದ್ದು ಎಲ್ಲಿ ಅಂತಂದ್ರೆ ಹರಿಯಾಣದ ಗುರುಗ್ರಾಮ್ ಅಲ್ಲಿ. ಓಕೆ, ಜ್ಞಾನಪೀಠ ಪ್ರಶಸ್ತಿ 60ನೇ ಜ್ಞಾನಪೀಠ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಸೊ ವೈರಮುತ್ತು, ತಮಿಳ್ನಾಡವರು, 3ನೇ ಒಬ್ಬ ಸಾಹಿತಿ. ನಮ್ಗೆ ಎಷ್ಟು ಸಿಕ್ಕಿರೋದು? 8. ತಮಿಳ್ನಾಡು ಬಾರಿ ಅಂದ್ರೆ ದ್ರಾವಿಡ ಜನಾಂಗ, ತುಂಬಾ ತಮಿಳ್ ಬಗ್ಗೆ ಅವ್ರಿಗೆ ಏನು ಒಲವಿದೆಯಲ್ಲ, ಅವ್ರಿಗಿಂತ ಶ್ರೇಷ್ಠ ನಾವು ಕನ್ನಡಿಗರು. ಯಾಕಂದ್ರೆ 8 ಜ್ಞಾನಪೀಠ ಸಿಕ್ಕಿದೆ. ಓಕೆ, ಇದು 3ನೇ ಜ್ಞಾನಪೀಠ ಅವ್ರದ್ದು, ವೈರಮುತ್ತು ಅವರಿಗೆ. ರೈಟ್. ಸೊ ಇದಾದ್ಮೇಲೆ ಈ ಇವ್ರಿಗೆ ಆಲ್ಮೋಸ್ಟ್ ಪದ್ಮಭೂಷಣ ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇವೆಲ್ಲ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ವೈರಮುತ್ತಿಗೆ. ಅದಾದ್ಮೇಲೆ ಇದರ ಒಂದು ಬೇಸಿಕ್ಸ್ ನೋಡ್ಕೊಳ್ಳೋದಾದ್ರೆ 1961 ಅಲ್ಲಿ ಜ್ಞಾನಪೀಠ ಸ್ಥಾಪನೆ ಮಾಡಲಾಯಿತು. ಓಕೆ, 11 ಲಕ್ಷ ಬಹುಮಾನ ಕೊಡ್ತಾರೆ ತಮಿಳು ಭಾಷೆಯಲ್ಲಿ. ಸೊ ಇದಕ್ ಮುಂಚೆ ಪಡೆದವರು ಅಖಿಲನ್, ಜಯಕಾಂತನ್ ಮತ್ತೆ ಅವ್ರೇನ್ ಬೇಡ, 3ನೇವರಂತ ನೆನ್ಪಿಟ್ಕೊಂಡ್ರೆ ಸಾಕು. ಇವ್ರಿಗೆ ಸಿಕ್ಕಿರುವಂತ ಪ್ರಶಸ್ತಿಗಳು ಒಂಚೂರು ನೋಡ್ಕೋಬೇಕು. ಪ್ರಾಜೆಕ್ಟ್ ಹನುಮಾನ್ ಅಂದ್ರೆ ಈ ವನ್ಯಜೀವಿಗಳ ಒಂದು ಅಪರಾಧವನ್ನ ತಡಿಲಿಕ್ಕೆ ಇದನ್ನ ಆಂಧ್ರ ಪ್ರದೇಶ ಕೈಗೆತ್ಕೊಂಡಿದೆ. ಪ್ರಾಜೆಕ್ಟ್ ಹನುಮೂನ್ ಅಂತ ಒಂದಿತ್ತು, ನಮ್ದೇ ಆದಂತ ಒಂದು ಸೊ AI ಚಾಟ್ ಬಾಟ್ ತರ. ಓಕೆ, ಚಾಟ್ GPT ತರ ಇವ್ರು ಜಿಯೋದವ್ರು ತಗೊಂಡ್ಬಂದ್ರು. ಇದು ಪ್ರಾಜೆಕ್ಟ್ ಹನುಮಾನ್. ಈಗ ಹಾಕ್ ಮಿಷನ್ ಅಂತ ತಂದಿದ್ದಾರೆ. ಹಾಕ್ ಅಂತ ಕೇಳಿರ್ತೀರ, ಏನಪ್ಪಾ ಅಂತಂದ್ರೆ ಸೊ ಹಾಸ್ಟೈಲ್ ಆಕ್ಟಿವಿಟೀಸ್, ಸೊ ವಾಚ್ ಕರ್ನಲ್ ಅಂತ ಅಂದ್ಬಿಟ್ಟು. ಓಕೆ, ಏನಕ್ಕೆ ಅಂತಂದ್ರೆ ಈ ವನ್ಯಜೀವಿಗಳ ಒಂದು ಅಕ್ರಮ ಸಾಗಾಣಿಕೆ ಅಥವಾ ಈ ಒಂದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಸೊ ಮಾನವ ಪ್ರಾಣಿ ಸಂಘರ್ಷ, ಇದನ್ನೆಲ್ಲ ತಡಿಲಿಕ್ಕೆ ಅಂತ ಒಂದು ಹಾಕ್ ಅಂತ ಕರ್ನಾಟಕದಲ್ಲೂ ತಂದಿದ್ದೀವಿ. ವೈಲ್ಡ್ ಲೈಫ್ ಬ್ಯೂರೋ ಆಫ್ ಇಂಡಿಯಾ ಮತ್ತೆ ಕರ್ನಾಟಕ ಗವರ್ಮೆಂಟ್. ಅದೇ ತರ ಪ್ರಾಜೆಕ್ಟ್ ಹನುಮಾನ್ ಅಂತ ಅವ್ರು ತಂದಿದ್ದಾರೆ. ಹೀಲಿಂಗ್ ಅಂಡ್ ನರ್ಚರಿಂಗ್ ಯೂನಿಟ್ಸ್ ಫಾರ್ ಮಾನಿಟರಿಂಗ್ ಏಡ್ ಅಂಡ್ ನರ್ಸಿಂಗ್ ಆಫ್ ವೈಲ್ಡ್ ಲೈಫ್. ತುಂಬಾ ಒಳ್ಳೆ ಇದನ್ನ ತಂದಿದಾರಪ್ಪ, ರಕ್ಷಣಾ ಕೇಂದ್ರಗಳು. ಓಕೆ, ಸೊ ಕೃತಕ ಬುದ್ಧಿಮತ್ತೆನ ಬಳಸ್ಕೊಂಡಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಒಂದು ವೈಲ್ಡ್ ಲೈಫ್ ರಕ್ಷಕ್ ಅಂತ ಮಾಡಿದ್ದಾರೆ, 100 ವೈಲ್ಡ್ ಲೈಫ್ ರಕ್ಷಕ ಅಂತ ಅಂದ್ಬಿಟ್ಟು. ಸೊ ಇವೆಲ್ಲ ಕೂಡ ಯು ಗೋ ಥ್ರೂ ಇಟ್. ಓಕೆ, ವಿಶ್ವ ವ್ಯಾಪಾರ ಸಂಘಟನೆ, ಸೊ ಗ್ರೂಪ್ ಸಿಗೆ ಇಷ್ಟೇ ಕೇಳ್ತಾನೆ, ಎಷ್ಟನೇದು, ಎಲ್ಲಡಿತ್ತು. ಓಕೆ, ಸೊ WTO ಯಾವ ಸ್ಥಾಪನೆ ಆಯ್ತು? ಸ್ಥಾಪನೆ ಆಗಿದೆ ಯಾವಾಗ? 1995. ಓಕೆ, ಇದಕ್ ಮುಂಚೆ ಗ್ಯಾಟ್ ಇತ್ತು. ರೀಸೆಂಟ್ ಆಗಿ ಆಗಿದ್ದು ಇದು 2 ವರ್ಷಕ್ಕೊಂದ್ಸತಿ ಆಗೋ ಸಮ್ಮಿಟ್. ಎಲ್ಲಾಯ್ತು ಅಂತಂದ್ರೆ ಯೌಂಡೆ, ಕ್ಯಾಮ್ರೂನ್ ದೇಶ, ಆಫ್ರಿಕನ್ ದೇಶ, ಅಲ್ಲಿ ಯೌಂಡೆ ಎಂಬಲ್ಲಿ. ಈಗ WTO ಸೊ ಪ್ರೆಸಿಡೆಂಟ್ ಕೂಡ ಆಫ್ರಿಕನ್ ಪ್ರೆಸಿಡೆಂಟೇ ಇದ್ದಾರೆ. ಓಕೆ, ನೆಕ್ಸ್ಟ್ WTOಗೆ ಇತ್ತೀಚೆಗೆ ಆಯ್ಕೆಯಾಗಿ ಅಂದ್ರೆ ಸೇರ್ಪಡೆಗೊಂಡಂತಹ ದೇಶ ತೈಮೂರ್ ಲೆಸ್ತೆ. ಇದು ಆಸಿಯಾನ್ಗೂ ಕೂಡ 11th ಮೆಂಬರ್ ನೇಷನ್ ತೈಮೂರ್ ಲೆಸ್ತೆ. ಓಕೆ,
ನೆಕ್ಸ್ಟ್ ಜನವಿಶ್ವಾಸ್ ಕಾಯ್ದೆ ಸಿಂಪಲ್ ಲಾ, ಇದನ್ನ ತಿಳ್ಕೊಂಬಿಡಿ. ಜಿಸ್ಟ್ ಆಫ್ ದ ಆಕ್ಟ್ ಏನಪ್ಪಾ ಅಂದ್ರೆ, ಈ ಸಣ್ಣ ಪುಟ್ಟದಕ್ಕೆಲ್ಲ ಫೈನ್ಗಳು ಅಂದ್ರೆ ಜೈಲು ಶಿಕ್ಷೆ ಕೊಡೋರು, ಹಂಗೆಲ್ಲ ಆದಾಗ ಜನರಲ್ಲಿ ವಿಶ್ವಾಸಾರ್ಹತೆ ಕಮ್ಮಿ ಆಗಲ್ವಾ ಸರ್ಕಾರದ ಬಗ್ಗೆ? ಅದಕ್ಕೋಸ್ಕರ ಎಲ್ಲದಕ್ಕೂ ದಂಡ ಇದನ್ನ ಹಾಕ್ದಿರಾ ಏನು, ಅವ್ರಿಗೆ ಜೈಲು ಶಿಕ್ಷೆ ಕೊಡದೆ ದಂಡ ವಿಧಿಸೋದು. ಸೊ ದಟ್ ಈಸ್ ಜನವಿಶ್ವಾಸ್ ಆಕ್ಟ್. ಸೆಮಾಗ್ಲುಟೈಡ್, ಒಜೆಂಪಿಕ್ ಮತ್ತೆ ಸೆಮಾಗ್ಲುಟೈಡ್ ಅಂತ 2 ಡ್ರಗ್ಸ್ ಇದಾವೆ. ಡ್ರಗ್ಸ್ ಅಂದ್ರೆ ಔಷಧ. ಈ 2 ಔಷಧಗಳು ಒಜೆಂಪಿಕ್ ಮತ್ತೆ ಸೆಮಾಗ್ಲುಟೈಡ್, ಇವುಗಳನ್ನ ತಗೊಳ್ಳೋದು ಯಾರು ಅಂತಂದ್ರೆ, ಒಂದು ಡಯಾಬಿಟಿಕ್ ಪೇಷಂಟ್ಗಳು, ಇನ್ನೊಂದು ಒಬೆಸಿಟಿ ಇರೋರು. ತುಂಬಾ ಈಗ ಸೆಲೆಬ್ರಿಟೀಸ್ ಎಲ್ಲ ಸಣ್ಣಾಗಿ ತಗೋತಾರೆ ಒಜೆಂಪಿಕ್ ಮತ್ತೆ ಸೆಮಾಗ್ಲುಟೈಡ್. ವೆರಿ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಇದೆ. ಅದನ್ನ ಜನರಿಕ್ ಡ್ರಗ್ ಆಗಿ ಮಾಡಿದ್ದಾರೆ, ಹಾಗಾಗಿ ನ್ಯೂಸ್ ಇದೆ. ಒಜೆಂಪಿಕ್ ಮತ್ತೆ ಸೆಮಾಗ್ಲುಟೈಡ್ ಟು ಕಂಟ್ರೋಲ್ ಡಯಾಬಿಟಿಸ್ ಅಂಡ್ ಟು ಕಂಟ್ರೋಲ್ ಒಬೆಸಿಟಿ. ನೆಕ್ಸ್ಟ್ ಹರೀಶ್ ರಾಣಾ ಪ್ರಕರಣ. ಸೊ ಇದು ಪ್ಯಾಸಿವ್ ಯುಥನೇಷಿಯಾ ಕೇಳಿದ್ರಲ್ಲ. ಓಕೆ, ಸೊ ನಿಷ್ಕ್ರಿಯ ದಯಾಮರಣ. ಆರ್ಟಿಕಲ್ 21 ಕೆಳಗಡೆ ರೈಟ್ ಟು ಲೈಫ್ ಇತ್ತು, ಅರೆ ರೈಟ್ ಟು ಡೈ ಇದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಹರೀಶ್ ರಾಣಾ ಕೇಸ್. ಓಕೆ, ಸೊ ಪ್ಯಾಸಿವ್ ಯುಥನೇಷಿಯಾ ಇದನ್ನೊಂದು ನೆನ್ಪಿಟ್ಕೋಬೇಕು. ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಇತ್ತು, ಈಗ ಘನತೆಯಿಂದ ಸಾಯುವ ಹಕ್ಕುನು ಕೂಡ ನಮಗ್ ಸಿಕ್ಕಿದೆ. ಸೊ ಆಕ್ಟಿವ್ ಯುಥನೇಷಿಯಾ ಅಂತಂದ್ರೆ ಇಷ್ಟೇ, ಇಂಜೆಕ್ಷನ್ ಕೊಟ್ಟು ಸಾಯಿಸೋದು, ಲೀತಲ್ ಇಂಜೆಕ್ಷನ್ ಕೊಟ್ಟು ಸಾಯಿಸೋದು. ಓಕೆ, ಇದನ್ನ ವಿತ್ಡ್ರಾಯಿಂಗ್ ದ ಲೈಫ್ ಸಪೋರ್ಟಿಂಗ್ ಮೆಡಿಸಿನ್, ಜೀವರಕ್ಷಕ ಔಷಧಿಗಳನ್ನ ಹಿಂಪಡೆದ್ರೆ ಅವರೇ ಸತ್ತೋಗ್ತಾರೆ. ಸೊ ದಟ್ ಈಸ್ ಪ್ಯಾಸಿವ್ ಯುಥನೇಷಿಯಾ, ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಹಿಳಾ ರೈತರ ವರ್ಷ, ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಅಂದ್ಬಿಟ್ಟು UN ಡಿಕ್ಲೇರ್ ಮಾಡಿರೋದು, FAO. ಸೊ ಯಾವುದು ಅಂತಂದ್ರೆ 2026. ಇನ್ನೊಂದು ನೆನ್ಪಿಡಿ, ಮಹಿಳೆಯರಿಗೆ, ರೈತ ಮಹಿಳೆಯರಿಗೆ ವಿಶೇಷವಾದ ಕಾನೂನು ಮತ್ತೆ ಹಕ್ಕನ್ನ ಜಾರಿಗೊಳಿಸಿರುವಂತಹ ಒಂದು ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಪ್ರೊವೈಡ್ ರೈಟ್ಸ್ ಅಂಡ್ ಟು ಬ್ರಿಂಗ್ ಲಾಸ್ ಫಾರ್ ಫಾರ್ಮ್ ವುಮೆನ್. ಓಕೆ, ಅಥವಾ ಫಾರ್ಮರ್ ವುಮೆನ್, ರೈತ ಮಹಿಳೆಯರಿಗೆ ಹಕ್ಕುಗಳನ್ನ, ಸೊ ಮತ್ತೆ ಕಾನೂನಾತ್ಮಕ ಹಕ್ಕುಗಳನ್ನು ನೀಡಿದ, ಅದಕ್ಕೆ ಕಾನೂನಾತ್ಮಕ ಹಕ್ಕನ್ನ ನೀಡಲಿಕ್ಕೆ ಒಂದು ನೀತಿಯನ್ನ ತಂದಿರೋದು ಮಹಾರಾಷ್ಟ್ರ. ಕಿಂಬರ್ಲಿ ಪ್ರಕ್ರಿಯೆ ಡೈಮಂಡ್ಗೆ ಸಂಬಂಧಿಸಿದೆ. ಈಗ ಬ್ಲಡ್ ಡೈಮಂಡ್ಸ್ ಅಂತ ಕೇಳಿರ್ತೀರಿ ನೀವು. ಬ್ಲಡ್ ಡೈಮಂಡ್ಸ್ ಅಂದ್ರೆ ಏನ್ ಗೊತ್ತಾ? ಆಫ್ರಿಕಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಡೈಮಂಡ್ಸ್ ನೆಲ್ಲ ಕಳ್ತನವಾಗಿ ತಗೊಂಡ್ಬಿಟ್ಟು, ಸೊ ಅದನ್ನ ಅಕ್ರಮವಾಗಿ ಮೈನಿಂಗ್ ಮಾಡ್ಬಿಟ್ಟು ಆ ಬ್ಲಡ್ ಡೈಮಂಡ್ಸ್ ನ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಮತ್ತೆ ಟು ಓವರ್ ಥ್ರೋ ದ ರೂಲ್, ಅಲ್ಲಿರುವಂತಹ ಡೆಮೋಕ್ರೆಟಿಕ್ ಸೆಟಪ್ ಅನ್ನ ಕೆಡವಲಿಕ್ಕೆ ಇದನ್ನ ಬಳಸ್ಕೋತಾರೆ, ಈ ದುಡ್ಡು ಬಳಸ್ಕೋತಾರೆ. ಅದಕ್ಕೆ ಕಿಂಬರ್ಲಿ ಪ್ರೊಸೆಸ್ ಅಂದ್ರೆ ಅದನ್ನ ಸರ್ಟಿಫೈ ಮಾಡೋದು, ಡೈಮಂಡ್ ಇಲ್ಲ ಇದು ಬ್ಲಡ್ ಡೈಮಂಡ್ ಅಲ್ಲ, ಓಕೆ ಇದು ಲೀಗಲ್ ಆಗಿ ಬಂದಿರೋ ಡೈಮಂಡ್ ಅಂತ. ಈ ಸತಿ ಕಿಂಬರ್ಲಿ ಪ್ರೊಸೆಸ್ಗೆ ಚೇರ್ಪರ್ಸನ್ ನಾವಾಗಿದ್ದೀವಿ. ಓಕೆ, ನೆಕ್ಸ್ಟ್ ಭವ್ಯ ಯೋಜನೆ. ಏನಿಲ್ಲ, ಸಿಂಪಲ್. ಯಾವ ಮಿನಿಸ್ಟ್ರಿ ತಂದಿರೋದು, ಉದ್ದೇಶ ಏನು? ಭಾರತದಾದ್ಯಂತ 100 ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನ ತೆರೆಯುವಂಥದ್ದು. ಎಸ್ಟಾಬ್ಲಿಷಿಂಗ್ 100 ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಕ್ರಾಸ್ ಇಂಡಿಯಾ ಬೈ 5 years, 5 ವರ್ಷಗಳಲ್ಲಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವಾಲಯ ಇದನ್ನು ತಗೊಂಡು ಬಂದಿರೋದು 33,000 ಕೋಟಿ ವೆಚ್ಚದಲ್ಲಿ. ಓಕೆ, ಅನುಷ್ಠಾನ ಸಂಸ್ಥೆ ಯಾವುದು ಅಂತಂದ್ರೆ ಇದೇ ಒಂದು DPIIT. ಓಕೆ, ನೆಕ್ಸ್ಟ್ ಬಂದು ಫಿನಾನ್ಸ್ ಕಮಿಷನ್, 6ನೇ ಫಿನಾನ್ಸ್ ಕಮಿಷನ್, ಇಲ್ಲಿಂದ ಇಲ್ಲಿಗೆ ಸೊ 180ನೇ ಒಂದು ವಿಧಿ. ಓಕೆ, ಸೊ ಇದರ ಅಧ್ಯಕ್ಷರು ಅರವಿಂದ್ ಪನಗಾರಿಯಾ ಇದ್ದಾರೆ. ಇವರ ಒಂದು ಟೆನ್ಯೂರ್ ಬಂದು 26 to 31. ಓಕೆ, ಸೊ ಇನ್ನಷ್ಟು ಮಾಹಿತಿ ತಗೊಂಡು ಇನ್ನಷ್ಟು ಟಾಪಿಕ್ಸ್ ಅನ್ನ ನೆಕ್ಸ್ಟ್ ಸರಣಿಯಲ್ಲಿ ಮುಂದುವರಿಸ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.